Samara, ho Samara, hey ho 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 Samara. Samara, hey, Samara, ho 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 Samara, hey, Samara. Samara, hey ho, 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 Samara, ho, Samara, hey ho, Samara, hey ho, Samara, hey ho, Samara.
ಆಫ್ ಹೊಯ್ಸಳ ಡೈನೆಸ್ಟಿ ಯಾರು ಗೊತ್ತಾ? ಮಿಸ್ಟರ್ ಬಿಟ್ಟಿ ದೇವಾ. ಗುಡಿ ಗೋಪುರಗಳನ್ನ ಬಿಟ್ಟಿಯಾಗಿ ಸಿಕ್ಕಾಪಟ್ಟೆ ಕಟ್ಸಿದ್ರೆ ಅವ್ರ ಹೆಸರು ಮಿಸ್ಟರ್ ಬಿಟ್ಟಿ ದೇವಾ. ಅವರ ಕೋಬ್ರದಲ್ಲಿ ಯಾರು ಗೊತ್ತಾ? ಇವತ್ತಿನ ಸಾಹಸ ಸಿಂಹ ವಿಷ್ಣುವರ್ಧನ. ಅವ್ರ ಮಿಸಸ್ ಯಾರು ಅಂತ ಗೊತ್ತಿರಲ್ಲ. ಅವ್ರ ಮಿಸಸ್ ದ ಗ್ರೇಟ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಮಾರ್ವಲಸ್ ಅಲ್ಟಿಮೇಟ್ ಡ್ಯಾನ್ಸರ್ ಶಾಂತಲಾ. ನೋಡಿ ಅವತ್ತು ಎಂತೆಂಥ ಕಷ್ಟ ಇತ್ತು ಕಲಾವಿದರಿಗೆ. ಕುಣಿದು ಜೀವನವೆಲ್ಲ ಬರ್ಬಾದಾಗೋಗ್ಬಿಟ್ಟು ಇವತ್ತು ಚಿಕ್ಕಪೇಟೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರೇ ಶಾಂತಲಾ ಸಿಲ್ಕ್ ಸ್ಯಾರೀಸ್, ನಾಟ್ಯರಾಣಿ ಶಾಂತಲಾ. ವರ್ಲ್ಡ್ ಫೇಮಸ್ ಶಿಲ್ಪಕಲಾ ಸೌಂದರ್ಯದ ಫ್ಯಾಂಟಾಸ್ಟಿಕ್ ಜಾಗ ಆಯಿತು. 11ನೇ ಏಡಿನಲ್ಲಿ ಬಿಲ್ಟ್ ಮಾಡಿರುವಂಥ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿ. ಆವರಣದಲ್ಲಿರುವಂಥ ಒಂದೊಂದು ಸ್ಕಲ್ಪ್ಟರ್ನ ಅದ್ರ ಹಿಂದೆ ಇರುವಂಥ ಕಥೆನ ನೀವು ತಿಳ್ಕೋಬೇಕು. ಅದು ಅನೇಕ ಕಥೆಗಳನ್ನ ಸ್ಟೋರಿಗಳನ್ನ ಹೇಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕಲೆ, ಸಾಹಿತ್ಯ, ಸಂಸ್ಕೃತಿ, ಆರ್ಟ್, ವರ್ಲ್ಡ್ ಕಲ್ಚರ್ ಪ್ರತಿಯೊಂದರ ಪ್ರತೀಕ ಇದು. ಅವರಿಗೆ ಅದು ಮಾತ್ರ ಹವ್ಯಾಸ ಆಗಿರಲಿಲ್ಲ, ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಹವ್ಯಾಸ ಆಗಿತ್ತು. ಅದೇ ಹುಲಿ ಶಿಕಾರಿ, ಐ ಮೀನ್ ಸೀರಿಯಲ್ ಟೈಗರ್ ಕಿಲ್ಲರ್. ಅದಕ್ಕೋಸ್ಕರ ಅವ್ರು ಬಂದಿದ್ದ ಹೆಸರು ಹೊಯ್ಸಳರು. ನೋಡಿ, ಇವರೆಲ್ಲ ಆಗಿನ ಕಾಲದಲ್ಲಿ ಶಾಸ್ತ್ರೀಯ ನೃತ್ಯ ಪರಂಪರೆಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿದವರು. ಐ ಮೀನ್ ಡ್ಯಾನ್ಸ್ ಅಲ್ಲಿ ಸೂಪರ್ ಸ್ಟಾರ್ ಆಗಿದ್ದಂಥವ್ರು. ಇವತ್ತು ಈ ತರ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ರೇ, ಯಾರ್ರಿ ನೀವು? ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಇಷ್ಟೊಂದು ಬುರುಡೆ ಬಿಡ್ತಾ ಇದ್ದೀರಾ. ಅದು ಹೊಯ್ಸಳರ ಬಗ್ಗೆ. ಹೊಯ್ಸಳರ ಚರಿತ್ರೆ, ಇತಿಹಾಸ, ಸಂಸ್ಕೃತಿ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಯಾರು ಹೇಳ್ತಾ ಇದ್ದೀರಿ ನೀವು? ರೇ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಇನ್ನೇನು ಶಿಲೆಗಳ ಹತ್ರ ಮಾತಾಡ್ತಿದ್ದೀರಾ? ಓಡಿ ಟೆಂಗೈತೆ. ನಾನು ಹೊಯ್ಸಳ, ಐ ಮೀನ್ ಹೊಯ್ಸಳ ಡೆಸ್ಟಿನಿ ಕಾಲದಿಂದ ಓದೋನು, ಬರ್ದವನು, ತಿಳ್ಕೊಂಡವನು, 100 ಪುಸ್ತಕ ಓದೋನು. ನೋಡಿ, ಎಲ್ಲ ಒಂದು ಬಿಡಂಗೆ ಎಲ್ಲ ಫೋಟೋ ನೋಡ್ತೀನಿ. ನನಗೆ ಹೇಳಕ್ ಬಂದ್ಬಿಟ್ರ? ಪುಟ್ಕೋಸಿ ಒಂದು ಕ್ಯಾಮರಾನೇ ತಗೊಂಡು ನನ್ಗೆ ಹೇಳ್ತೇನ್ರಿ, ಗೆಟ್ ಲಾಸ್ಟ್ ಐತೆ. ರೇ, ಯು ಆರ್ ವೆರಿ ಲಕ್ಕಿ. ತುಂಬ ಅದೃಷ್ಟವಂತರು. ನೀವು ನೋಡ್ತಾ ಇರೋ ಈ ಹೊಯ್ಸಳ ಶಿಲಾಬಾಲಿಕರು 12 ವರ್ಷಕ್ಕೊಂದ್ಸಲಿ ಕಾಣಿಸ್ಕೋತಾರೆ. ಕುಂಭಮೇಳದ ಥರ ಹಾಗೆ ಕಾಣಿಸ್ಕೊಂಡ್ರು ಹಾಗೆ ಮಾಯ ಆಗ್ಬಿಡ್ತಾರೆ. ಏನ್ ಸಾಮ್ಯಾರ, ಹೊಲ್ಡಾಕ್ ಮುಂಚೆ ನಿಮ್ ಎತ್ಕೊಳಕ್ ಹುಲ್ಗಿಲ್ ತಿನ್ನಿಸಿದ್ರ ಹಿಂಗ್ ಪಟ್ಟೆಟ್ ಕುಂತ್ಕೊಂಡ್ಬಿಟ್ಟೈತೆ. ಸ್ಟಾರ್ಟೇ ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿಲ್ಲ. ಹಂಗಾರೆ ರಾತ್ರೆಲ್ಲ ಒಂಟಿ ಬದಿನೇ ಎನ್ನಿ ತಾಳ ತಂಬುರಿ ತಂದ್ಕೊಂಡಿರ್ತಾನೆ. ಹುರ 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 ಒಂದು ನಿಮಿಷ. ಹಲೋ, ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ? ನಾ ಏನ್ ಮೆಕ್ಯಾನಿಕ್ ಅಲ್ಲ ಬುಡಿ. ಅಲ್ಲಪ್ಪ, ಮುಂದಿನ ಹಳ್ಳಿ ತಲುಪೋಕೆ ಏನಾದರೂ ಸಹಾಯ? ಹಂಗ ಬನ್ನಿ, ದಾರಿಗೆ ಲಿಫ್ಟ್ ಕೊಡು ಅನ್ನಿ. ಹುರ 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 ಹೌ ಹೌ ಹುರ 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 ಹುರ. ಇನ್ನು ಎಷ್ಟು ದೂರ? ಕತ್ಲಾಗೋಕ್ ಮುಂಚೆ ಹಳ್ಳಿ ಸೇರ್ತೀವಿ ತಾನೆ? ಬಂದೇ ಬಿಡ್ತು ಸಮಯ. ಒಂಟಿಯಾಗಿ ಗೊತ್ತಾ ಇವರೆಲ್ಲ ಜಂಟಿಯಾಗಿ ಬದನೆಕಾದೈದು ಬನ್ನಿ. ಈ ನನ್ನ ಮಕ್ಕಳು ಪ್ಯಾಟೆ ಅವ್ರಿಗೆ ಬೊಲೆ ಆತ್ರ. ಹುರ ಹುರ ಸ್ವಲ್ಪ ತಡ್ಕೊಳ್ಳಿ. ನಿಂದು ಅದೇ ಹಳ್ಳಿನಾ? ನಮ್ಮ ತಾತ ಮುತ್ತಾತನ ಕಾಲದಿಂದಾನು ಇದೇ ಹಳ್ಳಿನೇಯ. ಹುರ ಹುರ. ಹಾಗಾದ್ರೆ ಸುತ್ತಮುತ್ತಲಿನ ಜಾಗ ಎಲ್ಲ ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ ನಿನ್ಗೆ? ನಂಗೆ ಗೊತ್ತಿಲ್ದಲ್ಲ ನಿಮಗೆ ಗೊತ್ತಿರ್ತೈತಾ? ಹುರ. ಇಲ್ಲೆಲ್ಲ ಇಷ್ಟೊಂದು ದೇವಸ್ಥಾನಗಳಿವೆಲ್ಲ. ಯಾಕೆ ಅಲ್ಲೇ ಎಲ್ಲಾರ ಹೋಗಿ ಮನಿಕಬೇಕಾ ಹೆಂಗೆ? ಹೈ, ದೊಡ್ಡ ಮನುಷ್ಯರು ಸವಾಸ ಅಲ್ವಾ ಇಡ್ಸೋದು. ಸುಮ್ಮನೆ ಹಂಗಂದೆ ಬುಡಿ. ಹುರ 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 ಅಂದ್ರೆ ಹುರ 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 ಹುರ. ನೀನು ಹೇಳೋದು ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ಇದ್ರಾಗೆ ಅರ್ಥ ಮಾಡ್ಕೊಳಕ್ ಏನೈತೆ ಸಮೀರ?
ದೇವರು ದೊಡ್ಡಪ್ಪ. ಅದು ಯಾವ ಗಳಿಗೆನಾಗೆ ಯಾವ ಪುಣ್ಯಾತ್ಮ ಈ ದೇವ್ರುಗಳಿಗೆ ಈಟೋ ಹಣ ಖರ್ಚು ಮಾಡಿ ಅರಮನೆ ಕಟ್ಸಿದ್ನೋ ಏನೋ ನಮ್ಮ ತಲೆ ಮ್ಯಾಗಿನ ಸೂರ್ಯ ಕಿತ್ತು ತೆಗೆರೋಯ್ತು. ಈ ದೇವರು ಎಲ್ಲದರೊಳಗೂ ಅವನೇ ಅಂತಾರೆ. ಈ ಮರದಾಗೂ ಅವನೇ, ಈ ಗಿಡದಾಗೂ ಅವನೇ, ನನ್ನೊಳಗೂ ಅವನೇ, ನಿಮ್ಮೊಳಗೂ ಅವನೇ, ಈ ನನ್ನ ಎತ್ತುಗಳ್ನಾಗೂ ಅವನೇ ಅಲ್ಲೇನ್ರ. ನೋಡಿದ್ರ ನಮ್ಮ ಕರಿಯ ಕಾಳಂಗೂ ಗೊತ್ತು ಅವನೇ ಅಂತ. ಈ ನಿಮ್ಮ ಜೀಪ್ನಾಗೂ ಅವನೇ, ಆದರೆ ಈ ನಿಮ್ಮ ಜೀಪ್ನಾಗೆ ನಿದ್ದೆ ಮಾಡಿಬಿಟ್ಟವನೆ. ನಾ ಏನು ಹೇಳ್ತಿದ್ದೆ? ದೇವಸ್ಥಾನ ಸರಿ, ಅವ್ನು ಯಾವನಿಗೋ ತಲೆ ಕೆಟ್ಟಿದ್ದು ಕಟ್ಟಿಸ್ದ, ಆದರೆ ಅದನ್ನು ತೆಪ್ಪು ಒಪ್ಪುಳು ಅಂತ ದೇವರು ಹೇಳಿ. ನಾವು ಅವನ ಮಕ್ಕಳು ಕೋಳಿ ಗೂಡ್ನಾಗಿರೋವಾಗ ಅವನು ಮಾತ್ರ ಐಭೋಗದಾಗಿರ್ಬೋದಾ? ಅದು ಹಾಗಲ್ಲಪ್ಪ. ಹಿಂದಿನ ಕಾಲದಲ್ಲಿ ನಮ್ಮ ಜನ ಎಷ್ಟು ವೈಭವದಿಂದ ಇದ್ರು, ನಮ್ಮ ಸಂಸ್ಕೃತಿ ಹೇಗಿತ್ತು ಅನ್ನೋದೆಲ್ಲ ಇಂಥ ದೇವಸ್ಥಾನಗಳಿಂದ ತಾನೇ ಗೊತ್ತಾಗೋದು. ಏನು ಐಭೋಗನ ಏನೋ ಹೋಗಿ ಸ್ವಾಮಿ, ಆದರೆ ಅದೆಲ್ಲ ಈಗ ಎಲ್ಲೋಯ್ತು ಅಂತ. ಅದಲ್ಲ, ಹಿಂದೆ ನಮ್ಮ ಜನ ಯಾವ ಥರ ಇರ್ತಾ ಇದ್ರು, ಅವ್ರ ಜೀವನ, ಸಂಗೀತ, ಕುಣಿತ, ಬಟ್ಟೆ ಬರೆ ಅಲ್ರ, ಬಟ್ಟೆಗೆ ಬರ ಇತ್ತು ಅನ್ರಿ. ಆಗಿನ ಕಾಲದವ್ರಿಗೆ ಮಾನ ಮುಚ್ಕೊಳಕ್ಕೆ ಮುನಿ ಸರ ಬಿಟ್ಟರೆ ಬೇರೆ ಏನಿರಲಿಲ್ಲ. ನಾವಾದರೂ ವಾಸಿ, ಮಾನ ಮುಚ್ಕೊಳಕ್ಕೆ ಚಿಂದಿನಾದರೂ ಐತೆ. ಅಯ್ಯೋ, ಈ ದೇವರು ಪುರಾಣ ಇವೆಲ್ಲ ನಮ್ಗೆ ಯಾಕೆ ಬುದ್ಧಿ? ಅವುಗಳಿಗೆ ಹೋಲಿಸಿದ್ರೆ ಈ ದೆವ್ವ ಭೂತಗಳು ಎಷ್ಟೋ ಮೇಲು. ದೇವಭೂತಗಳನ್ನ ಕಟ್ಕೊಂಡು ಈಗ ನಮಗೇನಾಗಬೇಕಾಗಿದೆ? ಕತ್ಲಾಗ್ತಾ ಇದೆ, ಮೊದಲು ಹಳ್ಳಿ ಸೇರ್ಕೊಳಕ್ಕೆ ನೋಡೋಣ. ಬೇಗ ಗಾಡಿ ಹೊಡಿ. ಇನ್ನೂ ಎಷ್ಟು ದೂರ? ಯಾಕೆ ಹೆದರ್ಕೊಂಬಿಟ್ರಲ್ಲ? ಭಯ ಆಯ್ತಾ? ನಾ ಇದೀನಿ ತೆಗೀರಿ ಬುದ್ಧಿ, ನಾನು ನೋಡ್ಕೋತೀನಿ. ಅಮೀರ, ಇದೇ ನಮ್ಮ ಊರಿನ ಪಟೇಲ್ರು ಭೈರಪ್ಪನವ್ರ ಮನೆ. ನಾನು ಹಿಂಗೆ ಹೋಗಿ ಬಂದ್ಬಿಡ್ತೀನಿ, ನೀವು ಇಲ್ಲೇ ನಿಂತ್ಕೊಂಡಿರಿ. ಈ ಲಾಡ್ಜ್ಗೆ ಏನು ಸಿಗಲ್ವಾ? ಇವ್ರಿಗೆಲ್ಲ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಸ್ವಲ್ಪ ತಾಳ್ಮೆ ತಕ್ಕತ್ತೀರಾ? ಇದು ನಿಮ್ಮ ಪಟ್ಟಣ ಅಲ್ಲ ತೊಂದರೆ ತಗೊಳಕ್ಕೆ, ನಮ್ಮ ಹಳ್ಳಿ. ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ, ಅವ್ರಿಗೆ ಇಷ್ಟ ತಿಳಿಸಿ ಬರ್ತೀನಿ, ನೀವು ಇಲ್ಲೇ ಇರಿ. ದಣೇರ, ಓ ದಣೇರ, ಬನ್ನಿ. ಏಸಿದಣ್ಣ? ಪ್ಯಾಟೆಯಿಂದ ಒಬ್ಬರು ಬಂದವ್ರೆ. ಬನ್ನಿ ಬನ್ನಿ ಬನ್ನಿ. ಇವರಯ್ಯ. ನಮಸ್ಕಾರ. ನಮಸ್ಕಾರ. ಭಾಳ ದಣದಂಗೈತೆ. ಇವತ್ತು ಆರಾಮ ನಮ್ಮ ಮನೆಯಾಗ ಇರ್ಬೋದು, ಆಯ್ತಾ? ಅಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ತೊಂದರೆಗಿಂದ್ರೆ ಏನಿಲ್ಲವ್ರ, ಮನೆಗೆ ಬಂದವ್ರು ಸೇವೆ ಮಾಡೋದು ನಮ್ಮ ಬಾಕಿ ಅಲ್ಲವ್ರ. ಸಿದ್ದಣ್ಣ, ಇವತ್ತು ನೀನು ಇಲ್ಲಿದ್ ಬಿಡಪ್ಪ, ಮಳೆ ಬರೋಂಗೈತೆ. ಓ, ನೀವು ಹೇಳೋದು ಹೆಚ್ಚ, ನಾ ಇರೋದು ಹೆಚ್ಚ. ಏ ಚಿಕ್ಕ, ಬಂದೆ ದಣ್ಯರ. ಬರ್ಲ ಇಲ್ಲಿ, ಸ್ವಾಮಿಯರ್ ಸಾಮಾನು ಐತೆ, ಅದನ್ನೆಲ್ಲ ತಗೊಂಡೋಗಿ ಮೇಲೆ ಕೊನೆಗಿಡು. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಹಾಂ, ಹಿಂಗೆ ಬನ್ನಿ, ಸ್ವಲ್ಪ ಹಳೆ ಮನೆ. ಬನ್ನಿ ಬನ್ನಿ. ಇದೇ ನಿಮ್ಮ ರೂಮು. ನಮ್ಮ ಕಡೆ ಅಡುಗೆ ನಿಮ್ಗೆ ಹಿಡಿಸ್ತೈತೋ ಇಲ್ಲೋ ಗೊತ್ತಾಗ್ಲಿಲ್ವ್ರ? ಹೆಂಗ ಅನ್ನಿಸ್ತೈತೆ? ಲೊಟ್ಟೆ ಹೊಡ್ಕೊಂಡು ಎಲೆ ನೆಕ್ಕಿದ್ ಕಾಣಿಸ್ಲಿಲ್ವ್ರ? ಏ ಸಿದ್ದಣ್ಣ, ಇವ ಹೆಂಗೆ ಯಾವಾಗಲೂ ತಮಾಷೆನೆ ಕಂಡ್ರ. ಯಾರ ಮುಂದೆ ಹೆಂಗೆ ಮಾತಾಡಬೇಕು ಅಂತ ಸತ್ರು ಕೂಡ ಇವ ಕಲ್ತ್ಕೊಳಕ್ಕಿಲ್ಲ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರಂತೆ. ನೋಡಿ ಸಮೀರ, ನಿಮ್ಮ ರಥ ರಿಪೇರಿ ಆಗ ಗಂಟ ನಮ್ಮ ದಣಿಯರು ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾನೆ ಇರ್ತಾರೆ, ನೀವು ಲೊಟ್ಟೆ ಹೊಡ್ಕೊಂಡು ಎಲೆ ನೆಕ್ತಾನೆ ಇರ್ತೀರ. ನನ್ನ ಮಾತು ಸುಳ್ಳಾದ್ರೆ ಕೇಳಿ. ಯಾ ದೊರೆಯೇ, ನೀನು ಹಿಂಗೆ ಭವಿಷ್ಯವಾಣಿ ನುಡ್ಕೊಂಡೇ ಇರ್ತೀಯಾ, ಇಲ್ಲ ಬಂದವ್ರ ಜೊತೆ ಏನಾದರೂ ಪರಿಚಯ ಮಾಡ್ಕೊಳೋದು ಒಂದು ಐತಾ? ಮಾಡ್ಕೊಳ್ಳಿ. ಈ ವೈನ್ ಪರಿಚಯ ನಂಗೆ ಭಾಳ ಸಂದಾಗಿ ಆಗೈತೆ. ನನ್ನ ಹೆಸರು ಆನಂದ್ ಅಂತ. ನಾನು ಫೋಟೋ ಜರ್ನಲಿಸ್ಟ್ ಇದ್ದೀನಿ. ಬೆಂಗಳೂರಿಂದ ಬಂದಿದ್ದೀನಿ. ಈ ಹಳೆ ಕಾಲದ ದೇವಸ್ಥಾನಗಳು, ಅವುಗಳ ಇತಿಹಾಸ, ಅವುಗಳ ವಾಸ್ತುಶಿಲ್ಪ, ಅವುಗಳಲ್ಲಿರೋ ಶಿಲ್ಪಕಲೆ, ಇವುಗಳ ಬಗ್ಗೆ ನನಗೆ ವಿಶೇಷವಾದ ಆಸಕ್ತಿ ಇದೆ. ಹಾಗಾಗಿ ಪತ್ರಿಕೆಗಳಲ್ಲಿ ಅವುಗಳ ಫೋಟೋಸ್ ಹಾಕಿ ಲೇಖನ ಬರೀತೀನಿ.
ಈ ನಿಮ್ಮ ಹಳ್ಳಿ ಸುತ್ತಮುತ್ತ ಹಳೆ ಕಾಲದ ದೇವಸ್ಥಾನಗಳಿದಾವಲ್ಲ, ಅದಕ್ಕೆ ಈ ಭಾಗಕ್ಕೆ ಬಂದೆ. ಭಾಳ ಸಂತೋಷ ಸ್ವಾಮಿ. ಅಂದಾಗೆ ನಮ್ಮೂರಿಗೆ ಶಾನೆ ಜನ ಪ್ರವಾಸಕ್ಕೆ ಅಂತ ಬಂದು ಹೋಗ್ತಾರೆ ಸ್ವಾಮಿ. ಬಂದು ಸುಮ್ಮನೆ ನೋಡ್ಕೊಂಡು ಹೋದ್ರು ಅನ್ನಂಗಿಲ್ಲ, ಕುಡಿದು ತಿಂದು ಗೀಚಿ ಮಾಡಿ ಗಬ್ಬೆರಿಸಿ ಹೊಂಟೋಯ್ತಾರೆ. ಇದು ನಮ್ಮ ಸಂಸ್ಕೃತಿ, ನಾವು ಅದನ್ನು ಉಳಿಸ್ಕೊಳ್ಳೋವನ್ನ ಯಾವ ಜ್ಞಾನ ಕೂಡ ಇರ್ಕೊಳ್ಳಿ ಸ್ವಾಮಿ. ಅಲ್ಲ, ನೀವೀಗ ಸರಿಯಾದ ಜಾಕೆ ಬಂದಿದ್ದೀರ ಬಿಡಿ. ಈ ಬೆಳವಾಡಿ ದೇವಸ್ಥಾನ ನೋಡಿ ಬರ್ತಾ ಇರುವಾಗ ದಾರಿಯಲ್ಲಿ ನನ್ನ ಜೀಪ್ ಕೈ ಕೊಡ್ತು. ನಿಮ್ಮ ಸಿದ್ದಣ್ಣ ಸಿಗದೇ ಇದ್ದಿದ್ರೆ ಒಳ್ಳೆ ಫಜಿತಿ ಆಗ್ಬಿಡ್ತಿತ್ತು. ಅದಕ್ಕೆ ಅಲ್ವರ ದೊಡ್ಡವ್ರು ಹೇಳಿರೋದು ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ. ಇವಾಗ ಅದು ಎಂತದ ಅದೇ ನಿಮ್ಮ ಜೀಪು ಕೆಟ್ಟ ಹೋಗದೆ ಇದ್ದಿದ್ರೆ, ನಮ್ಮ ಸಿದ್ದಣ್ಣ ನಿಮಗೆ ಸಿಗದೆ ಇದ್ದಿದ್ರೆ ನನಗೆ ನಿಮ್ಮ ಸೇವೆ ಮಾಡೋಕ್ಕೆ ಸಿಗ್ತಿತ್ರ. ಅಯ್ಯಯ್ಯೋ, ತುಂಬ ಥ್ಯಾಂಕ್ಸ್. ನನಗೆ ಅದು ಯಾವ ಪತ್ರಿಕೆ ಬರಿತೀನಿ ಅಂದರೆ ನೀವು? ನಮ್ಮ ದೇಶದ ಸುಮಾರು ಎಲ್ಲ ಪತ್ರಿಕೆಗಳಿಗೂ ಬರಿತೀನಿ. ಹಾಗೆ ಫಾರಿನ್ನ ಕೆಲವಾರು ಪುಸ್ತಕಗಳಿಗೆ, ಅದಲ್ಲದೆ ವಾಸ್ತುಶಿಲ್ಪದ ಬಗ್ಗೆನೇ ಇರೋ ಕೆಲವು ಪತ್ರಿಕೆಗಳಿಗೆ ಬರಿತೀನಿ. ಒಂದು ನಿಮಿಷ ಇರಿ, ನನ್ನ ಲ್ಯಾಪ್ಟಾಪಲ್ಲಿ ಎಲ್ಲ ಆರ್ಟಿಕಲ್ಸ್ ಇಲ್ಲಿವೆ, ತಂದು ತೋರಿಸ್ತೀನಿ. ಒಂದು ನಿಮಿಷ ಇರಿ. ಯಾಕೆ ಸ್ವಾಮಿ, ಏನಾಯ್ತು? ಅದ್ಯಾಕೆ ಹಂಗೆ ಬೆವರ್ತಿದ್ದೀರಾ? ಮೊಯ್ನಿಗೆ ನೀನು ಕಂಡ್ರೆ ಹೆಂಗೆ? ಇಲ್ಲ ಇಲ್ಲ, ಅದು ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಹೀಗಾಯ್ತು ಅಷ್ಟೇ. ಇಲ್ಲಿ ನೋಡಿ. ಅಲ್ಲೇ ದಣಿರ ಈ ಫೋಟೋ ಚಂದಾಗೈತೆ ನೋಡಿ ನೋಡಿ. ಭಾರಿ ಚಂದಾಗೈತೆ. ಏನೇ ಹೇಳಿ ಸಮರ, ನಿಜವಾದ ಆಸಕ್ತಿ ಇರೋರು ಮಾತ್ರ ಹಿಂಗೆ ಫೋಟೋ ತೆಗಿಯಕ್ಕೆ ಸಾಧ್ಯ ಸ್ವಾಮಿ. ಥ್ಯಾಂಕ್ ಯು. ಸಮೀರ, ನಂದು ಒಂದು ಫೋಟೋ ಹಿಂಗೆ ತೆಗೆದ್ಬಿಡಿ, ಮತ್ತೆ ನಮ್ಮ ಮನೆಯಾಗೆ ಗೋಡೆ ಮ್ಯಾಗ ನೇತಾಕೊಂಡ್ಬಿಡ್ತೀನಿ. ಓ ಎಸ್, ಅದಕ್ಕೇನಂತೆ. ಸಿದ್ದಣ್ಣ ಪರವಾಗಿಲ್ಲ ಬಿಡಿ. ಸುಮ್ಮನೆ ಸಮಯ, ಈ ಮುಸುಳಿಗೆ ಒಂದು ಫೋಟೋ ಬೇರೆ ಕೇಳು. ಇದಕ್ಕಿಂತ ಚೆಂದಾಗಿರೋ ಮುಸುಳಿ ನಮ್ಮ ಊರಾಗ ಬೇಜಾನ್ ಐತೆ. ಫೋಟೋ ಅಂತ ಫೋಟೋ ಅಂದಾಗೆ ಸ್ವಾಮಿ, ನಮ್ಮೂರಾಗ ಒಂದು ದೇವಸ್ಥಾನ ಐತೆ, ಸಾವಿರಾರು ವರ್ಷದ ಹಿಂದಿಂದು. ಅದ್ರ ಕಲ್ ಮೇಲೆ ಎಷ್ಟು ಚೆಂದ ಕೆತ್ತವ್ರೆ ಅಂತೀರಾ. ಅದು ರಸ್ತೆಯಿಂದ ಶಾನೆ ದೂರ ಐತೆ, ಯಾರಿಗೂ ಹೋಗಕ್ಕೆ ಹಾಕಿಲ್ಲ. ನೀವು ಅದನ್ನ ನೋಡ್ಬೇಕು. ಖಂಡಿತ ನೋಡ್ತೀನಿ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಹೋಗೋಕೇನಾದ್ರೂ ವ್ಯವಸ್ಥೆ ನಾನು ಅದೀನಲ್ಲ, ಬೆಳಗ್ಗೆ ಎದ್ದೇಟ್ಗೆ ನನ್ನ ಜೀಪ್ ಸ್ಟಾರ್ಟ್ ಮಾಡಾಕ್ಬಿಡ್ತೀನಿ. ನನ್ನ ಗಾಡಿಗೆ ಎತ್ತು ಕಟ್ಟಿಬಿಡ್ತೀನಿ ಹಿಂದೆ. ನೀನ್ ಕರ್ಕೊಂಡು ಹೋಗ್ತೀಯಾ? ಇಷ್ಟು ಬೇಗ ದೇವ್ರ ಜೊತೆ ದೋಸ್ತಿ ಆಗೋಯ್ತಾ? ಅಯ್ಯ, ಅದೊಂದು ಆಳ್ ಬಿದ್ದೋಗಿರೋ ಗುಡಿ, ಅಲ್ಲಿ ದೇವ್ರು ಗಿವ್ರು ಎಲ್ಲ ಯಾವತ್ತೋ ಗಾಡಿ ಕಟ್ಟಿಬಿಟ್ಟವ್ರೆ. ಅಲ್ಲಿ ಏನಾದ್ರು ಮೊಯ್ನಿ ಗೀನಿ ಗೊತ್ತವ ಅಂತ ನೋಡಕ್ ಗೊತ್ತಾ ಇವನು ಅಷ್ಟೇ. ಏಯ್ ಸಿದ್ದಣ್ಣ, ನೋಡ್ಲಿ ಇಲ್ಲಿ.
ಸೊಸೆಲೆ ಮುಗ್ಗು ಮುಲ್ಲೆ ಬಿರಿದವಿಲ್ಲಿ ಕಾಣದಿನಿಯನ ನಗುವಿರಲ್ಲೇ ಮುಗಿಲಂದೆ ನೀ ಬಂದೆ ಅಲೆ ಅಲೆಯ ಕನಸಲ್ಲೇ ಮಳೆಯಾಗಿ ಇಳೆಗಿಳಿದೆ ಸೆಳೆದೊಳು ಮೆಕ್ಕಂಗಳಲ್ಲೇ ಎಲೆ ಮೇಲೆ ಎಳೆ ಬಿಸಿಲ ಮುಂಜಾವಿನ ಹೊಸ ಸೆಲೆ ಮುಗ್ಗು ಮೊಲ್ಲೆ ಬಿರಿದವಿಲ್ಲಿ ಕಾಣದಿನಿಯನ ನಗುವಿನಲ್ಲಿ ಎಲೆ ಮೇಲೆ ಎಳೆ ಬಿಸಿಲ ಮುಂಜಾವಿನ ಹೊಸ ಸೆಲೆ ಮುಗ್ಗು ಮುಲ್ಲೆ ಬಿರಿದವಿಲ್ಲೆ ಕಾಣದಿನಿಯನ ನಗುವಿನಲ್ಲೇ ಎಲೆ ಮೇಲೆ ಎಳೆ ಬಿಸಿಲ ಮುಂಜಾವಿನ ಹೊಸ ಸೆಲೆ ಕಾಣದಿನಿಯನ ನಗುವಿನಲ್ಲಿ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿದೆ? ಈ ಊರಲ್ಲಿ ಪೋಸ್ಟ್ ಆಫೀಸೇ ಇಲ್ಲ. ಓಹ್, ಬೇಕಾದ್ರೆ ಪೋಸ್ಟ್ ಬಾಕ್ಸ್ ಇದೆ. 3 ದಿನಕ್ಕೊಂದ್ಸಲ ತೆಗಿದ್ದಾರೆ. ಇವತ್ತು ಪೋಸ್ಟ್ ಮ್ಯಾನ್ ಬರೋ ದಿನಾನೇ. ಈ ಪೋಸ್ಟ್ ಬಾಕ್ಸ್ ಎಲ್ಲಿದೆ? ಒಂದು ಪೋಸ್ಟ್ ಬಾಕ್ಸ್ ಎಲ್ಲಿದೆ ಅಂತ ಹುಡುಕೋಕೆ ಆಗ್ತಾ ಇರೋಷ್ಟು ದೊಡ್ಡಲ್ಲ ನಮ್ಮ ಹಳ್ಳಿ. ಓಕೆ, ಥ್ಯಾಂಕ್ಸ್ 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 ಎನಿವೆ. ಕೊಡಿ, ನಾನೇ ಹಾಕ್ತೀನಿ. ಬೇಡ, ನಿನಗೆ ಯಾಕೆ ತೊಂದರೆ? ನಿನ್ನೆ ಇಂಥ ತೊಂದರೆ ಅಂತಾನೇ ಇದೆಯಾ? ಅಲ್ಲ, ಒಂದ್ಸಲ ಹೀಗೆ ಹಳ್ಳಿ ಸುತ್ತ ಹಾಕೊಂಡು ಬರೋಣ ಅನ್ಕೊಳ್ತಾ ಇದ್ದೆ. ನಾನು ನಿಮಗೆ ಊರು ತೋರಿಸ್ಬೇಕು ಅನ್ಕೋತಿದ್ದೆ. ಆಯ್ತು. ನಿನ್ನ ಹೆಸರೇನು ಗೊತ್ತಾಗಲಿಲ್ಲ. ನೀನು ಕೇಳಿದೆ, ನಾ ಹೇಳಿದೆ, ಹೇಗೆ ಗೊತ್ತಾಗೋದು? ಚೆನ್ನಿ. ಓಹ್, ಚೆನ್ನಾಗಿದೆ. ನಿನ್ನೆ ರಾತ್ರಿ ನಾನು ಮಲಗಿದ ರೂಮ್ನ ಕ್ಲೀನ್ ಮಾಡಿದವಳು ನೀನೇನಾ? ಎಷ್ಟು ಆರಾಮಾಗಿತ್ತು ಅಂತಂದರೆ ನಿನ್ನೆ ರಾತ್ರಿ ಬಿದ್ದುಕೊಂಡವನಿಗೆ ಇವತ್ತು ಬೆಳಗ್ಗೆನೇ ಎಚ್ಚರ ಆಗಿದ್ದು. ಐ ಆಮ್ ಸಾರಿ, ಲಾಟಿನ್ ದೀಪ ಆರಿಸೋಕೆ ನಾನು ಮರ್ತೇ ಹೋಗಿತ್ತು. ನೀನೇ ಆರಿಸೋದೆ ಅಲ್ವಾ? ಹಾಗಾದರೆ ನಿನಗೆ ಎಚ್ಚರ ಆಯ್ತಾ? ಮತ್ತ್ಯಾಕೆ ನಿದ್ದೆ ಬಂದು ಹತ್ರ ನಾಟಕ ಆಡಿದೆ? ಇಲ್ಲ, ನಾನು ನಿಜವಾಗ್ಲೂ ಮಲಗಿಬಿಟ್ಟಿದ್ದೆ. ನೀನು ಬಂದಿದ್ದು ಹೋಗಿದ್ದು ಎಲ್ಲ ಒಂಥರ ಕನಸಲ್ಲೇ ನಡೆದಾಗಿತ್ತು. ಆ ಮನೇಲಿ ಒಬ್ಬ ಹೆಣ್ಣು ಹುಡುಗಿದ್ದಾಳೆ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು ಬೆಳಗ್ಗೆ ಹಿತ್ತಲಲ್ಲಿ. ನೀನಿಲ್ಲೇ ನಿಂತಿರು, ನಾನೀಗ ಬಂದೆ. ಒಂದು ಪ್ಯಾಕೆಟ್ ಕೊಡಿ. ಗುಡ್ ಮಾರ್ನಿಂಗ್ ಸರ್.
ಇದಲ್ಲ ನಿರೋದಲ್ಲ. ಸಿಗರೇಟ್ ಪ್ಯಾಕೆಟ್ ಕೊಡಿ. ಸಿಗರೇಟ್. ಹುಡುಗಿ ಸರ್ ಸಿಗರೇಟ್. ಸರ್ ಆ ಹುಡುಗಿ ಸಾಹಸ ಬಿಟ್ಬಿಡಿ ಸರ್. ಅದು ನಿಮಗೂ ಒಳ್ಳೇದಲ್ಲ, ಆ ಹುಡುಗಿಗೂ ಒಳ್ಳೇದಲ್ಲ, ಇಡೀ ಊರಿಗೆ ಒಳ್ಳೇದಲ್ಲ ಸರ್. ಸರ್ ಅನಿಷ್ಟ ಬಿಡ್ತಿರೋ ಮನೆ ಸರ್ ಅದು. ಸರ್ ಈ ಊರು ಬಿಟ್ಬಿಡಿ ಸರ್. ಆ ಹುಡುಗಿ ಸಾಹಸ ಬಿಟ್ಬಿಡಿ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ ನಮ್ಮ ಊರಿಗೆ ಮಳೆ ಬೆಳೆ ಆಗೋದಿಲ್ಲ ಸರ್, ಬರಗಾಲ ಬರುತ್ತೆ ಸರ್. ಸರ್ ರೀ ಸಾರು, ಆ ಹುಡುಗಿ ಸಾಹಸ ಬಿಟ್ಬಿಡಿ ಸರ್. ನಮ್ಮೂರಲ್ಲಿ ಮಳೆ ಬೆಳೆ ಆಗೋದಿಲ್ಲ ಸರ್, ಬರಗಾಲ ಬರುತ್ತೆ, ಮಹಾಮಾರಿ ಬರುತ್ತೆ, ಮಹಾಯುದ್ಧ ನಡೆಯುತ್ತೆ ಸರ್, ಜನ ಸಾಯ್ತಾರೆ ಸರ್, ಹೆಣ ಬೀಳುತ್ತೆ. ರೀ ಸಾರು ನಿಮ್ ಕಾಲಿಡ್ತೀನಿ ಸಾರು, ಹೋಗ್ಬಿಡಿ ಇಲ್ಲಿಂದ. ಸಾರು ಆ ಹುಡುಗಿ ಸಾಹಸ ಬಿಟ್ಬಿಡಿ. ನಿನ್ನ ಪರ್ಮಿಷನ್ ಇಲ್ಲದೆ ಫೋಟೋ ತೆಕೊಳ್ತಾ ಇದ್ದೀನಿ, ಪರವಾಗಿಲ್ಲ ತಾನೆ? ಪರವಾಗಿಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ಹಾಳು ದೇವಸ್ಥಾನ ಇದೆ ಅಂತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಬ್ಯಾಕ್ಗ್ರೌಂಡಲ್ಲಿ ನಿನ್ನ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಜೊತೆ ಬರ್ತೀಯಾ? ಬರೋಲ್ಲ. ಅರೆ ಹೇಳು. ಐ ಆಮ್ ಸಾರಿ, ನೀವು ಬರ್ತಾ ಇರೋದನ್ನು ನಾನು ನೋಡಲೇ ಇಲ್ಲ. ಓ ಬೆಳಗ್ಗೆನೇ ಶುರು ಹಚ್ಕೊಂಡಂಗೈತೆ. ಹೊರಗೆ ಬೆಳಕು ತುಂಬ ಚೆನ್ನಾಗಿತ್ತು, ಅದು ಹೊರಟೋಗೋಕೆ ಮುಂಚೆ ಒಂದಿಷ್ಟು ಫೋಟೋ ತೆಕ್ಕೊಳ್ಳೋಣ ಅಂತ. ಅದು ಎಲ್ಲೂ ಹೊಂಟೋಗಲ್ಲ ಸಮಯ, ಆರಾಮಾಗಿ ಹೋಗಿ. ಹಾಂ ಅಂದರೆ ಗುಡಿ ಎಲ್ಲೂ ಹೋಗಕ್ಕಿಲ್ಲ, ಆರಾಮಾಗಿ ತಿಂಡಿ ಗಿಂಡಿ ತಿಂದ್ಬಿಟ್ಟು ಹೋಗಿ ಅಂತ ಅಂದೆ. ಆಯ್ತಾ? ಹೋಗಿ ಹೋಗಿ. ಚಿಕ್ಕ ಸ್ವಾಮಿಯವ್ರು ನೋಡ್ಕೊಳಪ್ಪ. ಏ ಸಿದ್ಧ, ನೀನು ಹೋಗಿ ತಿಂಡಿ ಗಿಂಡಿ ತಿನ್ಕೋ, ನಾ ಹೊಲಕ್ಕೆ ಹೊಂಟು ಬರ್ತೀನಿ. ಓನ್ ತಿನ್ನಕ್ ನಾನು ನೋಡಿ. ಹೊಲ ಖುಷಿ ಅಲ್ಲ ಅವನಲ್ಲಪ್ಪ. ಇದಲ್ಲ ಆ ಹುಡುಗಿ ಯಾರು? ಯಾವ ಹುಡುಗಿ? ಅದೇ ಚೆನ್ನಿ. ರಾತ್ರಿ ಎಲ್ಲ ರಾಮಾಯಣದ ಆಟ ಆಡ್ಬಿಟ್ಟು ಈಗ ಸೀತೆ ಯಾರು ಅಂತವನಲ್ಲಪ್ಪ. ಹೈ, ಭೈರಪ್ಪನವ್ರಿಗೂ ಚೆನ್ನಿಗೂ ಏನು ಸಂಬಂಧ? ಅವ್ರ ಮಗಳು. ದೇವಸ್ಥಾನಕ್ಕೆ ಬರ್ತೀಯಾ ಅಂತ ಕೇಳಿದೆ, ಅವಳೇನು ಹೇಳಲೂ ಇಲ್ಲ, ಹೊರಡೋ ಟೈಮ್ಗೆ ಮತ್ತೆ ನನಗೆ ಕಾಣಿಸ್ಲೂ ಇಲ್ಲ. ಎಲ್ಲಿ ಹೊರಟೋದ್ಲು? ಅಲ್ಲೇ ಅವಳಲ್ಲ. ಎಲ್ಲಿ? ಇಲ್ಲಿ ಇಲ್ಲಿ. ಏ ಸಿದ್ದಣ್ಣ, ಅಂಬಗ ಜಂಬಗ ಅಂಬಗ ಜಂಬಗ ದಿಂಬಗದಿಂದ ಬಂದವಳೆ. ಸಿದ್ದಣ್ಣ ಗಾಡಿ ನಿಲ್ಸು. ನನಗೇನು ಕೇಳಿಸ್ತಾ ಇದೆ, ಹಿಂದೆ ಯಾರೋ ಬರ್ತಾ ಇದ್ದಾರೆ. ನಿಮ್ಗೆಲ್ಲೋ ಭ್ರಮೆ. ಈ ಸುಡುಗಾಡಿನಲ್ಲಿ ನಮ್ಮನ್ನು ನೋಡಕ್ಕೆ ನಮ್ಮಿಂದ ಯಾರು ಬರ್ತಾರೆ ಹೇಳಿ? ಹಾಂ, ಒಂದೊಂದು ಕಿತ ಹೊಸಬರು ನೋಡೋಕ್ಕೆ ಮೋಹಿನಿಗಿನಿ ಬಂದರೂ ಬರ್ಬೋದು. ಮೋಹಿನಿನ ಬೆಳಗ್ಗೆ ತಿಂಡಿ ತಿಂದಿದ್ದು ಹಿಡಿಸ್ತಿಲ್ವಾ? ಅದು ಯಾಕೆ ಹಂಗೆ ಆಡ್ತಿರ್ರೆ? ನನಗೇನೋ ಕೇಳಿಸ್ತಾ ಇದೆ. ಏನೋ ಹುಲಿಗಿಲಿ ಕೂಗ್ತಾ ಇತ್ತಾ ಹೆಂಗೆ? ಆ ಹುಚ್ಚ ಚೆನ್ನಿ ಬಗ್ಗೆ ಏನೇನೋ ಹೇಳ್ತಾ ಇದ್ದ, ಸರಿಯಾಗಿ ಅರ್ಥ ಆಗಲಿಲ್ಲ. ಆ ಹುಚ್ಚಿನ ಮಾತು ಅರ್ಥ ಮಾಡ್ಕೊಂಡು ಏನಾಗಬೇಕಾಗೈತಿ ಈಗ? ಒಳ್ಳೆ ಇವರು ಯಾಕೋ ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ಅವನು ಗುಚ್ಚ,
ಇವನು ತಿಕ್ಲ ಸರಿಯಾಗೈತೆ ಜೋಡಿ ಹರ 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 ಬೆಳಗ್ಗೆ ಬೆಳಗ್ಗೆ ಯಾವ ಗೂಬೆ ಮುಖ ನೋಡೋದೇನೋ ಹರ 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 ನಿಮ್ಗಲ್ ತೆಗಿರಿ ಹರ 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 ಹೌ ಹೌ ಹರ ಹೌ ಹೌ ಹರ 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 ಸ್ವಾಮಿಯರ ಅಲ್ಲಿ ಕಾಣಿಸ್ತಾ ಐತಲ್ರ ಅದೇ ದೇವಸ್ಥಾನ. ನೀನು ನನ್ನ ಜೊತೆ ಬರ್ತೀಯಾ? ನೀವು ಹೋಗಿ ಬನ್ನಿ, ನಾ ಇಲ್ಲೇ ಕುಂತ್ಕೊಂಡಿರ್ತೀನಿ. ಮೋಯ್ನಿಗಿನಿ ಬತ್ತದ ಅಂತ ಕಾಯ್ತೀವಿ. ಒತ್ತು ನೆತ್ತಿ ಮ್ಯಾಗ ಬಂದಾಗಲೇ ಅವು ಬರೋದು.
ಮುಖ ಎಲ್ಲ ರಕ್ತ? ನೀನು ದೇವಸ್ಥಾನದಲ್ಲಿದ್ದೆ ಅಲ್ವಾ? ನಾನು ದೇವಸ್ಥಾನದಲ್ಲ. ಅದೇ ಎಷ್ಟು ಬೇಗ ಬಂದ್ಬಿಟ್ಟೆ? ಬರೋಕೆ ನಾನೆಲ್ಲೂ ಹೋಗೇ ಇಲ್ಲ. ನೀನು ದೇವಸ್ಥಾನದಲ್ಲಿದ್ದೆ, ನಾನು ನಿನ್ನ ಫೋಟೋ ಕೂಡ ತೆಗೆದೆ. ನಾನು ಇಲ್ಲಿರುವಾಗ ನೀನಲ್ಲಿ ನನ್ನ ಫೋಟೋ ಹೇಗೆ ತೆಗೆದೆ? ನಿನ್ನ ನಂಬಿಕೆ ಇಲ್ಲಲ್ಲ? ನಂಬಿಕೆ ಇಲ್ಲಲ್ಲ ನನಗೆ? ಒಂದು ನಿಮಿಷ ಇರು, ನಿಮ್ಗೆ ನಾನು ಈಗಲೇ ತೋರಿಸ್ತೀನಿ ನಾನು ನಿನಗೆ. ಏನಿದು? ಒಂದು ಫೋಟೋದಲ್ಲೂ ಇಲ್ವಲ್ಲ? ಯಾಕೆ, ನಾನೇನೂ ಸಿಗ್ಲಿಲ್ವಾ? ನಾನು ನಿನ್ನ ಫೋಟೋ ತೆಗೆದಿದ್ದಂತೂ ನಿಜ. ಇಲ್ಲಿ ನೋಡು, ನಾನು ಈ ಫೋಟೋ ತೆಗೆದಾಗ ನೀನಿದೆ ಈ ಕಂಬದ ಪಕ್ಕದಲ್ಲೇ ನಿಂತಿದ್ದೆ. ಈ ಫೋಟೋದಲ್ಲಿ ಈ ಗೋಡೆ ಮುಂದೆನೇ ನಿಂತಿದ್ದೆ. ನಿನ್ನ ಗರ್ಭಗುಡಿಯಲ್ಲಿ ಹೋಗ್ತಿದ್ದಾಗ ಅಲ್ಲೇ ತೆಗೆದಿದ್ದೆ. ಅದು ಸಾಧ್ಯನೇ ಇಲ್ಲ. ಜನ ಹೇಳ್ತಾರೆ ಅಲ್ಲೊಂದು ಮೋಹಿನಿ ಇದೆ ಅಂತ. ಅದು ನನ್ನ ರೂಪದಲ್ಲಿ ಕಾಣಿಸ್ಕೊಂಡಿರ್ಬೇಕು. ಮೋಹಿನಿ ಗೀನಿ ಎಲ್ಲ ಬರೀ ಬುರುಡೆ. ನಾನು ಅದೆಲ್ಲ ನಂಬಲ್ಲ. ಹಾಗಾದ್ರೆ ಯಾವ್ದ್ರ ಮೇಲೆ ನಿನ್ನ ನಂಬಿಕೆ? ಕಣ್ ತೋರಿಸೋದನ್ನ ಯಾವಾಗಲೂ ನಮಗೆ ಬರಲ್ಲ. ನನ್ನ ಜೀಪಲ್ಲಿ ನೋಡ್ದಿಯಾ? ಯಾವ ಜೀಪು? ನೀನು ಬಂದಿದ್ದು ಸಿದ್ದಣ್ಣನ ಬಂಡಿಲಲ್ವಾ? ಛೇ, ನಿನ್ನ ತಲೆನೇ ಸರಿ ಇಲ್ಲ. ಸಮೀರ ಎಲ್ಲಿ ಕೂತ್ಕೊಂಡಿರ? ಬರ್ರಿ ಹೊರಗೆ ಬರ್ರಿ. ಇನ್ನೊಂದಪ್ಪ ನೀವೇನಾರು ನಂಗೆ ಸಹಾಯ ರಾಗ ತೆಗೀರಿ, ಆಗ ನೋಡ್ಕೋತೀನಿ ನಿಮ್ಮನ್ನ. ನಮ್ಮ ತಾತ ಹೇಳ್ತಿದ್ದ, ಮಗ ಯಾರು ನಂಬೂರಿ ಪಡೆದವ್ರ ಮಾತ್ರ ನಂಬೇಡ ಅಂತ. ಅವ್ನ ಮಾತು ನಾನು ಕೇಳಲಿಲ್ಲ. ಕೇಳಿದ್ರೆ ನಂಗೆ ಈಗ ದಿನ ಬರ್ತಿತ್ತು. ಇದೆಲ್ಲ ಏನು? ಆ ಮೋಹಿನಿಯರ ಕೆತ್ಕೊಳ್ಸಿಲ್ಲ ಹೆಂಗೆ? ಅಲ್ಲ, ನನ್ನ ಗಾಡಿ ಹಿಂಗೆ ಎತ್ಕೊಂಡು ಮಾಡ್ಕೊಂಡು ಬಂದಿದ್ರಲ್ಲ, ನನ್ನ ಎತ್ಕೊಳಗೆ ಏನಾರು ಆಗಿದ್ದಿದ್ರೆ ಆ ಜವಾಬ್ದಾರಿ ನೀವು ತಗೋತಿದ್ರೆ ಹೆಂಗೆ? ನಂಗೆ ನೆನೆ ಗೊತ್ತಿತ್ತು ನಿಮ್ಮ ಸ್ಕೂಟಿ ಇಲ್ಲ ಆಗ್ಯದ ಅಂತ. ನನ್ನ ಗಾಡಿ ಒಳಗೆ ಕುಂತ್ಕೊಂಡು ಪದ ಆಡ್ತಿದ್ದಾಗ ನಂಗೆ ಏನೋ ಅನುಮಾನ ಬಂದಿತ್ತು. ನನ್ನ ಕತೆ ಮುಗೀತು ಅಂದ್ಕೊಂಡಿದ್ದೆ. ಮಾತು ಸ್ವಲ್ಪ ಕೇಳ್ತೀಯ? ಹಾಳೋಗಲ್ಲಿ ನಿಮ್ಮ ಜಿಪ್ ಕಾನ್ಸ್ಟೇಬಲ್ ಎತ್ಲಾಗೋಯ್ತು. ಹೇಳ್ದೆ ಕೇಳ್ದೆ ನನ್ನ ಜೀಪ್ ತೊಗೊಂಡು ಹೋಗ್ಬಿಟ್ಟು ಊರಿನ ಕೇರ್ ಮಾಡ್ದೆ ಇಲ್ಲ. ಇಳಿರು ಕೆಳಗೆ, ಇಳಿರು. ನಾಳೆ ಬಂದ್ಬಿಟ್ಟು ಹಿಂಗೆ ಹೋಗ್ಬಿಡ. ನೀನ್ ಹೇಗೆ ನನ್ನ ಜೀಪ್ ರೆಡಿ ಮಾಡಿದೆ? ಮಿಲ್ಟ್ರಿನಲ್ಲಿ ಟ್ಯಾಂಕ್ ಕೊಡಿಸ್ತಿದ್ದವ್ ನಾನು. ಈ ನಿಮ್ಮ ಜೀಪ್ ಏನು ಪುಟ್ಕೋಸಿ. ಈ ಗಾಡಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಪಂಪ್ ಹಾಳಾಗೋಗಿತ್ತು, ಆರನೂ ಇಲ್ಲ, ಟೈಮಿಂಗೂ ಇಲ್ಲ. ಹಳ್ಳಿಗೆ ಬಂದಾಗ್ಲಿಂದ ನನ್ನ ಟೈಮು ಸರಿ ಇಲ್ಲ. ಸಾರು, ಗಾಡಿ ರೆಡಿ ಆಯ್ತಲ್ಲ, ಜಾಗ ಖಾಲಿ ಮಾಡ್ಬಿಡ್ಬೇಕು. ಇಲ್ಲದೆ ಇದ್ರೆ ನಿನ್ಗೆ ಆಪತ್ತು, ಆ ಹುಡುಗಿಗೆ ಆಪತ್ತು, ಇಡೀ ಊರಿಗೆ ಆಪತ್ತು. ಚಿಕ್ಕ, ಇವ್ರ ಸಾಮಾನು ತರಲ್ಲ. ನಾನು ಈ ಹುಡುಗಿ ಬಗ್ಗೆ ತಿಳ್ಕೊಂಡೇ ಇಲ್ಲಿಂದ ಹೋಗೋದು. ನಂಗೆ ಗೊತ್ತಿತ್ತು ಇದು ಇಲ್ಲಿ ಗಂಟೆ ಬರ್ತದೆ ಅಂತ. ಅಲ್ಲ ಸಾಮ್ಯಾರ, ಅವಳಂತ ಹುಡುಗಿ ನಿಮ್ಮಂಥ ಗಂಡಸು ಇದ್ರಾಗ ಅರ್ಥ ಮಾಡ್ಕೊಳ್ಳೋದು ಏನೈತೆ ಅಂತ ಎಲ್ಲ ಕ್ಲಿಯರ್ ಆಗೇ ಐತೆ. ಬೇಕಾದ್ರೆ ಹಳ್ಳಿನಾಗೆ ಯಾವ ವೈಕಳನ್ನ ಬೇಕಾದ್ರೆ ಕೇಳಿ ನೋಡಿ, ಎಲ್ಲ ಹೇಳ್ತಾರೆ. ನಿಮ್ಮನ್ನು ಕಟ್ಕೊಂಡು ನನ್ನ ಕರ್ಮ ಆಗೋಯ್ತು. ಇತ್ತಿತ್ಲಾಗ ಯಾಕೋ ನನ್ನ ಗ್ರಾಚಾರಣೆ ಸರಿ ಇಲ್ಲ. ಹೌದು ಸಿದ್ದಣ್ಣ, ನಿನಗೆಷ್ಟು ತೊಂದರೆ ಆಯಿತು ನನಗೆ ಗೊತ್ತಿಲ್ವಾ? ಇಟ್ಕೋ ಇದನ್ನು, ನಂಗೇನು ಬೇಡ, ನೀವೇ ಮಡಿಕೊಳ್ಳಿ. ಅಲ್ಲ ಸಾಮ್ಯಾರ, ಒಬ್ಬ ನನ್ನ ಮನ್ಸನ್ನ ತೊಂದರೆನ ದುಡ್ಡಾಗಿ ಅಳಿತಿರಲ್ಲ,
ನಿಮ್ಗೆ ನಾಚಿಕೆ ಆಯ್ಕಿಲ್ವಾ? ತಪ್ಪು ತಪ್ಪು. ಯಜ ನಿಂಗೆ ಅಡ್ಡ ಬಿತ್ಲು. ಥೂ, ಇನ್ನು ಮುಂದಕ್ಕೆ ಯಾವತ್ತು ಈ ಪ್ಯಾಡದವ್ರು ಸವಾಸನೆ ಮಾಡಬಾರ್ದು. ಸಿದ್ದಣ್ಣ ಸಿದ್ದಣ್ಣ. ಓ ಪ್ಯಾಟ ಶಿವ, ಪ್ಯಾಟ ಶಿವ. ಅರ್ಥನೇ ಆಗ್ತಿಲ್ವಲ್ಲ. ಆ ಮಿಲಿಟರಿ ಡ್ರೆಸ್ನವನು ಯಾರು? ನಮ್ಮ ಹಳ್ಳಿಗೆ ಕೀರ್ತಿ ತಂದವನವನು. ಆದರೆ ಎಲ್ಲರೂ ಅವನನ್ನು ಹುಚ್ಚ ಹುಚ್ಚ ಅಂತ ಹೀಯಾಳಿಸಿ ಅವನಿಗೆ ಹುಚ್ಚೆ ಹಿಡಿಸ್ಬಿಟ್ಟಿದ್ದಾರೆ. ನಿನ್ನ ಬಗ್ಗೆ ಏನೇನೋ ಮಾತಾಡ್ದ. ನನ್ನ ಜೀಪ್ ಸರಿ ಮಾಡಿಕೊಟ್ಟು ಹೋದ. ನನಗಿದೆಲ್ಲ ಅರ್ಥನೇ ಆಗ್ತಿಲ್ಲ. ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವನು ಕೆಂಪಿನ ಮದುವೆ ಮಾಡಿಕೊಂಡು 1 ತಿಂಗಳು ಆಗಿರಲಿಲ್ಲ. ಪತ್ರ ಬಂತು, ಯುದ್ಧ ಶುರುವಾಗಿದೆ ಅಂತ. ಯಾಕೆ ಹಂಗೆ ದುರ್ಗುಡ್ಕೊಂಡು ನೋಡ್ತೀಯಾ? ಕಟ್ಟು. ಇಕ್ಲಾ ಯಾಕ್ಲಾ ತಲೆ ಮೇಲೆ ಹೊರೆ ಇಟ್ಕೊಂಡ್ರೆ ಮೈ ಮೇಲೆಲ್ಲ ಕೈ ಆಡಿಸ್ತೀಯ? ಎಷ್ಟು ದಿವಸ ಅಂತ ಒಬ್ಬಳೆ ಹೊರೆ ಹೊರಿತೆ ಕೆಂಪಿ. ಹೊರೆ ಹಂಚ್ಕೊಂಡವ್ರ ಜೊತೆಗಿದ್ರೆ ಅಷ್ಟು ಭಾರ ಅನ್ಸಕ್ಕಿಲ್ಲ ಅಲ್ವಾ? ಯಾಕ್ಲಾ ನನ್ನ ಭಾರತ ಚಿಂತೆ ನಿನ್ಗ್ಯಾಕೆ? ಹೋಗೋ. ಅಲ್ಲ ನಿನ್ಗೇನು ಬೇಕು ಅನ್ಸಲ್ವಾ? ಬೇಕು ಅನ್ಸುತ್ತೆ. ನಾನೇನು ಬಂಜಿ ಅಲ್ಲ, ಆದರೆ ಬಜಾರಿನೂ ಅಲ್ಲ. ನೆಟ್ಟಿಗೆ ಮೀಸೆ ಚಿಗರ್ಲಿಲ್ಲ ಬಂದ್ಬಿಟ್ಟ ನಿದರ್ಸಿನಂತವ ತಿಕ್ಕ ಮುಚ್ಕೊಂಡು ಹೋಗತ್ತಾಗ. ನಿಂತ್ಕೋ ಕೆಂಪೆ, ಕೆಂಪೆ ನಿಂತ್ಕೋ ಕೆಂಪೆ. ಏನಲ್ಲ ಕಾಗಜ ಗೀಜ ಬಂದೈತಾ? ಯುದ್ಧದ ಮಧ್ಯ ಕಾಗಜ ಬರೋಕ್ಕೆ ಟೈಮ್ ಎಲ್ಲ ಸಿಗ್ತೈತೆ. ಯುದ್ಧ ಮುಗ್ದು 8 ರೋಜ್ ಆಗಿದೆ ಕೆಂಪೆ. ಗೆದ್ದವ್ರು ಗೆದ್ದಾಯ್ತು, ಸೋತವ್ರು ಸೋತಾಯ್ತು, ಮೇಲಿಗೆ ಹೋಗೋರು ಹೋಗಾಯ್ತು. ಇಂಕೇಸ ಮುಚ್ಚಂಜೆ ಹೊತ್ಲಾಗ ಎಂತ ಮಾತಾಡ್ತೀಯೋ? ನನ್ನ ಬಲರಾಮ ಬರೋ ಗಂಟ ನನ್ನ ಯುದ್ಧ ಮುಗ್ದಿಲ್ಲ.
ಜನ ಏನೇನೋ ಮಾತಾಡ್ಕೊತಾವ್ರಿ ಕೆಂಪಿ. ಪಾಕಿಸ್ತಾನವ್ರ ಕೈ ಸಿಗಾಕೊಂಬಿಟ್ಟವನೆ, ಮಿಲ್ಟ್ರಿ ಬಿಟ್ಟು ಓಡ್ ಬಂದ್ಬಿಟ್ಟವನೆ ಅಂತ ಅಲ್ಲ. ಏಯ್, ನನ್ನ ಬಲರಾಮ ಬಿಟ್ಟು ಓಡ್ ಹೋಗೋ ಅಂತವನಲ್ಲ, ಬಂದೇ ಬರ್ತಾನೆ. ನೆಟ್ಟಿಗೆ 1 ತಿಂಗಳು ಅವ್ನ ಕೂಟ ಸಂಸಾರ ಮಾಡಿಲ್ಲ, ಅದೇನು ಕಣ್ಕೊಂಬಿಟ್ಟಿ ಅಪ್ಪ ಅವನ ಹತ್ರ. ಯಾರು ಎಂಥವ್ರು ಅಂತ ಕಣ್ಕಣಕ್ಕೆ ಒಂದು ಕ್ಷಣ ಸಾಕು, ಗೊತ್ತಾತಾ? ಈ ವರ್ಷದಿಂದ ನನ್ನೇ ಕಣ್ಕೊಳಕ್ಕಾಗಿಲ್ಲ ನಿನ್ನ ಕೈಲಿ. ನಿಂತವ ಏನೈತೆ ಕಣ್ಕಣಕ್ಕೆ ಆಗಲೇ. ಬಲರಾಮಣ್ಣನಿಂದ ಏನೂ ಸುದ್ದಿ ಬರಲಿಲ್ಲ. ಕೆಂಪಿ ತುಂಬ ವರ್ಷ ಕಾಯ್ತಾನೇ ಇದ್ಲು. ಒಂದಿನ ಕೆಂಪಮ್ಮ, ಕೆಂಪಮ್ಮ, ಕೆಂಪಮ್ಮ. ನನಗೆ ಕಾಜ ಬಂದೈತಾ? ನೀನು ಕಾಯ್ತಾ ಇದ್ದೆ ಸಾರ್ಥಕ ಆಯ್ತು ನೋಡು. ಮಿಲ್ಟ್ರಿಯಿಂದ ನಿನಗೆ ಕಾಗದ ಬಂದಿದೆ. ಮಲ್ಲಿಂಗಣ್ಣ, ಬಸ್ಸಿ ನೀನೇ ಓದ್ ಹೇಳಬಾರ್ದ? ಕಡುಕೊಂಡು ಬೇಗ ಓದ್ ಹೇಳು. ಓದ್ತೀನಿ ತಡಿಯವ್ವ. ಆರ್ಮಿ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಇವರಿಂದ ಲಾನ್ಸ್ ನಾಯಕ್ ಬಲರಾಮ ಅವರ ಪತ್ನಿ ಕೆಂಪಮ್ಮನವರಿಗೆ ಇಷ್ಟು ವರ್ಷ ಕಾಣೆಯಾಗಿದ್ದ ನಿಮ್ಮ ಪತಿ ಲಾನ್ಸ್ ನಾಯಕ್ ಬಲರಾಮ್ ಅವರು ಯುದ್ಧದಲ್ಲಿ ಏನಾಯ್ತು? ಏನ್ ಮಾಡ್ತಾರೆ ಮಲ್ಲಿಂಗಣ್ಣ? ಸುಮ್ಮನೆ ಕಾದ್ರಿ? ಏನ್ ಬರ್ತಾರೆ ಮಲ್ಲಿಂಗಣ್ಣ? ಓದಿ ಹೇಳು ಮಲ್ಲಿಂಗಣ್ಣ. ಅದು ಹೇಗೆ ಸಾಧ್ಯ? ವಿಧಿ ಬರ್ದದನ್ನು ಅಳಿಸೋಕ್ಕಾಗತ್ತಾ? ಏನೇನು ನಡಿಬೇಕೋ ಎಲ್ಲ ನಡಿಲೇಬೇಕು. ಹುಷಾರ. ಆ ಹುಡುಗ ಗಂಡ ಸತ್ತು 2 ತಿಂಗಳು ಆಗಲಿಲ್ಲ, ಆಗಲೇ ಹುಡುಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಸಾಲ ಕೆಟ್ಟು ಹೋಯ್ತು ಕಣವ. ಕೆಂಪಿ, ಕಾಯೋ ಇಷ್ಟು ದಿನ ಕಾದ್ಲು. ಅವಳೇನು ಬಲರಾಮ್ನಿಗೆ ಮೋಸ ಮಾಡಲಿಲ್ಲ. ಚೆನ್ನಾಗಿ ಬದುಕೋ ಹಕ್ಕು ಅವಳಿಗೂ ಇದೆ ತಾನೆ. ಏನಿಲ್ಲ, ಒಬ್ಳಿಗೆ ಇಟ್ಟೊಂದು ಪಾಟಿ ತರಕಾರಿ ತಗೊಂಡ್ಬಂದಿಯಾ? ಪರವಾಗಿಲ್ಲ, ಮೆಡಿಕೋ. ವೆಂಕಟೇಶ ವಿದ್ವೆ ಕೆಂಪಿಗೆ ದೊಡ್ಡ ಮನಸ್ಸು ಮಾಡಿ ಹೊಸಬಾಳ್ ಕೊಟ್ಟ. ಈಗ ನಾನು ಹೇಳೋದಿಷ್ಟಯ್ಯ, ಪಾಪ ಅವರು ನಮ್ಮ ಸೊಸೈಟಿಗೆ ಸಾಲ ಸೋಲ ಶಾನೆ ಮಾಡ್ಕೊಂಡವ್ರೆ. ಬೆಳೆ ಬೆಳೆಯೋದಾಗ ನಾವು ಯಾಕೆ ಜಗಳ ಮಾಡ್ಕೊಳ್ಳವ? ಈಗ ಕೆರೆಯಾಗೆ ಮೇಲ್ಗಡೆ ಕಾಲುವೆ ನೀರು ನಾವು ಬಳಸ್ಕೊಳವ, ಕೆಳಗಡೆ ಕಾಲುವೆ ನೀರು ಅವ್ರಿಗೆ ಕೊಟ್ಬಿಡವ. ಆಗ್ಬೋದು. ಇರೋ ನೀರು ನಾವು ಹಂಚ್ಕೊಂಡು ಬೆಳೆ ಬೆಳೆಯೋದಲ್ವಾ? ಮತ್ತೆ ಯಾಕೆ ತಕರಾರು? ಸರಿ ತಾನೆ? ನೀವೇಂತೀರಿ ಮಾದಣ್ಣ? ಸರಿ ಆಯ್ತಾ? ವೆಂಕಟೇಶ, ಕೆಂಪವ್ವ, ಇವನು ಈ ಗಂಡಸತ್ ಮುಂಡೆಗೆ ಮದುವೆ ಆಗ್ತಾನಂತೆ. ನಮ್ಮ ಊರು ಮರ್ಯಾದೆ ತೆಗಿತಾನೆ. ಇವನ್ ವಯಸ್ಸೇನು ಅವಳ ವಯಸ್ಸೇನು, ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ. ವಯಸ್ಸಿನಾಗ ಏನೈತೆ ಪಾಷಾ ಸಾಹೇಬ್ರೆ, ನನಗೆ ಕೆಂಪಿ ಅಂದರೆ ತುಂಬ ಇಷ್ಟ. ನಾನು ಅವಳನ್ನೇ ಮದುವೆ ಆಗ್ತೀನಿ. ಹೇಳವ ತಾಯಿ. ನಾನೇನು ಹೇಳಿ ಗೌಡ್ರೆ, ನನಗೆ ಗೊತ್ತು ನಾನು ಅವನಿಗಿಂತ ದೊಡ್ಡವಳು ಅಂತ. ಆದರೆ ದೊಡ್ಡ ಮನಸ್ಸು ಮಾಡಿ ನನಗೆ ಹೊಸ ಜೀವನ ಕೊಡಬೇಕು ಅಂತವನೆ. ನಿಮಗೆಲ್ಲ ಒಪ್ಪಿಗೆ ಅಂದರೆ
ನನಗೂ ಅಡ್ಡಿ ಇಲ್ಲ ಗೌಡ್ರೆ. ಈಗ ನಿಮ್ದೇನ್ರವ ಅಭಿಪ್ರಾಯ? ನೋಡು ಕೆಂಪವ್ವ, ಈಗ ನಮ್ಮವ್ರದ್ದು ಯಾರ್ದು ಏನೂ ಆಕ್ಷೇಪ ಇಲ್ಲ. ದೇವ್ರು ಒಳ್ಳೇದು ಮಾಡಲಿ. ಯುದ್ಧದ ಟೈಮಲ್ಲಿ ಪಾಕಿಸ್ತಾನದವರು ಅವನನ್ನು ಹಿಡಿದು ಜೈಲಿಗೆ ಹಾಕಿದರಂತೆ. ಎಷ್ಟೋ ವರ್ಷ ಆದಮೇಲೆ ಜೈಲಲ್ಲಿರೋ ಸೈನಿಕರನ್ನು ಎರಡೂ ದೇಶಗಳು ಬಿಡುಗಡೆ ಮಾಡಿದಾಗ ಅವನಿಗೂ ಬಿಡುಗಡೆ ಸಿಕ್ತಂತೆ. ಜೈ ದುರ್ಗಾ, ಜೈ ಹಿಂದ್. ಆವಾಗಲಿಂದ ಬಲರಾಮಣ್ಣ ಹೀಗೆ ಇದ್ದಾನೆ ಪಾಪ. ಬಲರಾಮಣ್ಣನಿಗಾಗಿದ್ದು ಅಫ್ಕೋರ್ಸ್ ದೊಡ್ಡ ದುರಂತ. ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್. ಪ್ಯಾಟೆ ಶಿವ ಹಳ್ಳಿ ಸೇರ್ಕಂಡ, ಹಳ್ಳಿನಾಗೆ ಮಳ್ಳಿ ಕಂಡು ತಲೆ ಕೆಡ್ಸ್ಕಂಡ. ಶಿವ ತಲೆ ಕೆಡ್ಸ್ಕಂಡ. ಲೆಫ್ಟ್ ರೈಟ್ ಲೆಫ್ಟ್. ದೇಶ ಕಾಯಕ್ ಹೋದೆ, ನನ್ನ ಹೆಂಡತಿ ಕಾಯ್ಲಿಲ್ಲ. ಬರೋದ್ರೊಳಗೆ ಸತ್ತೆ ಅಂತ ಮದುವೆ ಮಾಡ್ಕೊಂಡ್ಬಿಟ್ಲಲ್ಲ, ಕೆಂಪಿ ಮಾಡ್ಕೊಂಡ್ಬಿಟ್ಲಲ್ಲ, ಕೆಂಪಿ ಮಾಡ್ಕೊಂಡ್ಬಿಟ್ಲಲ್ಲ, ಕೆಂಪಿ ಮಾಡ್ಕೊಂಡ್ಬಿಟ್ಲಲ್ಲ. ಇದ್ರಾಗ ಕೆಂಪಿದೇನು ತಪ್ಪಿಲ್ಲ. ಸತ್ತವ್ರಿಗೆ ಯಾರು ಕಾಯೋದಿಲ್ಲ, ಯಾರು ಕಾಯೋದಿಲ್ಲ. ಟೊಣಕಟ್ಟಕೊಂಡೊಟ್ ಟೊಣಕಟ್ಟಕೊಂಡೊಟ್ ಟೊಣಕಟ್ಟಕೊಂಡೊಟ್. ಬಲರಾಮ ಊಟ ಮಾಡ್ದ್ಯಾ? ಬಲರಾಮ ಟೀ ಕುಡ್ದ್ಯಾ? ಬಲರಾಮ ಪಾಚ್ಕೊಂಡ್ಯಾ? ಹೇಳೋರು ಯಾರಿಲ್ಲ, ನಂಗೆ ಕೇಳೋರು ಯಾರಿಲ್ಲ. ಲೆಫ್ಟ್ ರೈಟ್ ಲೆಫ್ಟ್. ಏಯ್ ಕೆಂಪಿ, ಸೂರ್ಯ ಒಂಟಿ, ಚಂದ್ರ ಒಂಟಿ, ನಾನು ಒಂಟಿ, ಆ ರಾಮ ಒಂಟಿ, ಬಲರಾಮ ಒಂಟಿ. ಟೊಣಕುಟಕ್ಕುಂಟೋಳ್ ಟೊಣಕುಟಕ್ಕುಂಟೋಳ್. ಸಿದ್ದಣ್ಣ, ನಿಜವಾಗ್ಲೂ ನಿನ್ನ ಎತ್ತಕ್ಕೆ ದೃಷ್ಟಿ ಬೀಳಂಗೆ ಅದ ಕಣ. ದಿನ ಏನು ತಿನ್ನಿಸ್ತೀಯ? ಯಾವ ಜಾತ್ರೆ ತಗೊಂಬಂದೆ? ಅಷ್ಟು ಸುಲಭನಾಗೆ ನಾನು ಗುಟ್ಟು ಬಿಟ್ಕೊಟ್ಬಿಡ್ತೀನ ಬುಡಿ ಬುಡಿ. ನಿನ್ನ ಗುಟ್ಟ ನೀನೇ ಇಟ್ಕೋ. ಓ ಸಿದ್ದಣ್ಣ,
ಆ ಫೋಟೋ ತೆಗಿಯೋರು ಶಾನೆ ಗಡ್ಬಡಿಯಾಗ ಅವರ ಕಣಪ್ಪ. ನೀನು ಬೇಗಪ್ಪ ತಿಂಡಿ ತಿನ್ನಂತೆ. ಹಾಂ, ಅವ್ರ ಕಾಲಿಗೆ ಚಕ್ರ ಕಟ್ಕೊಂಡ್ಬಂದವ್ರು ಬಿಡಿದಾನೇರ. ಏಯ್ ಪಟೇಲ, ಒಳ್ಳೆ ಮಗನೇ, ಅನ್ಯಾಯವಾಗ ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ನಿಂದ ನಮ್ಮೂರಿಗೆ ಬರಗಾಲ ಬರುತ್ತೆ, ಮಳೆ ಬೆಳೆ ಆಗೋದು ನಿಂತೋಗ್ಬಿಡ್ತದೆ. ಏಯ್ ಪಟೇಲ, ಮಹಾಯುದ್ಧ ನಡೆಯುತ್ತೆ. ಇವ್ರ ಕಡೆ ಒಂದಷ್ಟು ಜನ ಸಾಯ್ತಾರೆ, ಅವ್ರ ಕಡೆ ಒಂದಷ್ಟು ಜನ ಸಾಯ್ತಾರೆ. ಆದ್ರೆ ಈ ಸಾಯೋ ಆಟನ ಎಲ್ಲೋ ಕೂತ್ಕೊಂಡು ನಡೆಸ್ತಾರೆ ನೋಡು ಬಡವರ ಬಂದು. ಅವರು ಎಲೆಕ್ಷನ್ನಾಗ ಗೆದ್ಕೊಂಡು ಸೀರುಂಡೆ ತಿನ್ಕೊಂಡು ಏನೂ ನಡೆದಿರಂಗೆ ಓಡಾಡ್ಕೊಂಡಿದ್ದು ಬಿಡ್ತಾರೆ. ಹಂಗೆ ಮಹಾಮಾರಿ ಬರ್ತದೆ, ಸ್ವಲ್ಪ ಜನ ರಕ್ತ ಕಾರ್ಕೊಂಡು ಸತ್ತೋಯ್ತಾರೆ, ಸ್ವಲ್ಪ ಜನ ಉಳ್ಕೋತಾರೆ. ಮಾರಿ ಬಂದಂಗೆ ಹೊಂಟೋಯ್ತದೆ. ಏ ಪಟೇಲ್ ಸೋಳೆ ಮಗನೇ, ಯಾರನ್ನು ಉದ್ಧಾರ ಮಾಡಕ್ಕೆ ಹೊಟ್ಟೆಲುಟ್ಟಿರೋ ಮಗುನ ಬಲಿ ಕೊಟ್ಟೆಲೇ ಪಟೇಲ. ನಿನ್ನ ವಂಶ ನಿರ್ವಂಶ ಆಗೋಯ್ತು ಕಣಲೇ, ನಿರ್ವಂಶ. ಏ ಪುಟವ, ಈ ಬಲರಾಮಂಗೆ ಏನಾದರೂ ತಿನ್ನೋ ತಂಬ. ಬಡವರ ಬಂಧು ಪಟೇಲ. ಬಾ ಬಲರಾಮಣ್ಣ, ಬಾ ತಿಂಡಿ ತಿನ್ಬಾ. ಪುಟವ, ಅನ್ಯಾಯವಾಗಿ ನಿನ್ನ ಜೀವನನ ಬರ್ಬಾದ್ ಮಾಡ್ಬಿಟ್ನಲ್ಲವ ಪಟೇಲ್ ಸೋಳೆ ಮಗ. ಏಯ್ ಪಟೇಲ, ಅವರೇನೂ ಮಾಡಿಲ್ಲ, ಬಾ ಕೂತ್ಕೋ. ಸುಳ್ಳಪ್ಪ ಸ್ವಾಮಿ. ಪಟೇಲ, ಮರತ್ಯಾಕೆ ಬಂದ್ಯಂತಲ್ಲೋ, ಕಂಡವರೆಲ್ಲ ಹೇಳಿದ್ದುಂಟು, ಬಾಯ್ ಬಾಯ್ ಬಿಟ್ಟು ನಾವು ನೋಡಿದ್ದುಂಟು. ಪಟೇಲ, ಬಡವರ ಬಂದು. ಮಾತಿಗೆ ಮಾತಿಲ್ಲ, ಮೌನವೇ ಮಾತಲ್ಲ, ಇಂಗಿತವೇ ಇಂಗಿರಲು, ವೇದನೆಯೇ ತಂಗಿರಲು. ಭಾವ ಬಾರಿದಾಗಿ ಕೊರಡಾಗಿದೆ, ಬಾಧೆ ಅಳಿಸಲಿ ಮುಡುಪಾಗಿದೆ. ನಾನ ಮನ ಮೌನ, ಇಂಗಿತವೇ ಇಂಗಿರಲು, ವೇದನೆಯೇ ತಂಗಿರಲು. ಮಾತಿಗೆ ಮಾತಿಲ್ಲ, ಮೌನವೇ ಮಾತಲ್ಲ. ಮನದಂಗಳ ಖಾಲಿ ಖಾಲಿ, ಇಲ್ಲ ರಂಗೋಲಿ, ಚುಕ್ಕಿ ಚುಕ್ಕಿ ಇಡುವರಿಲ್ಲಿ, ಮೂಡಿಲ್ಲ ರಂಗವಲ್ಲಿ. ತನುವ ಬೇಗುದಿಗಿಲ್ಲಿ, ಮಿಡಿವ ಹೃದಯವೆಲ್ಲಿ. ಈ ದೀನಗಾನ, ಈ
ಚಿಕ್ಕ ಬುತ್ತಿಯಾಸೆ ಬತ್ತಿನ ದಾಹ ಸಹಿಸಿ ದಾಟಿ ಬಂದ ಬದುಕಲ್ಲಿ ನಾಟಿ ಟೀಕೆ ಈ ಮೂಕರಾದ ಈ ಶೋಕನಾದ ಹೇಳಲಾರೆ ಬಾಳಲಾರೆ ಇಂಗಿತವೇ ಇಂಗಿರಲು ವೇದನೆಯೇ ತಂಗಿರಲು ಮಾತಿಗೆ ಮಾತಿಲ್ಲ ಮೌನವೇ ಮಾತೆಲ್ಲ ಇಂಗಿತವೇ ಇಂಗಿರಲು ವೇದನೆಯೇ ತಂಗಿರಲು ಭಾವ ಬಾರಿದಾಗಿ ಕೊರಡಾಗಿದೆ ಬಾಧೆ ಅಳಿಸಲಿ ಮುಡುಪಾಗಿದೆ ಮ್ಲಾನ ಮನ ಮೌನ ಇಂಗಿತವೇ ಇಂಗಿರಲು ವೇದನೆಯೇ ತಂಗಿರಲು ಮಾತಿಗೆ ಮಾತಿಲ್ಲ. ನೀವು ರಾತ್ರಿ ಊಟ ಮಾಡಲ್ವಲ್ಲ, ಮಧ್ಯರಾತ್ರಿಲಿ ಹಸ್ವಾದ್ರಿ ಅಂತ ತಂದೆ. ಓಹ್ ಥ್ಯಾಂಕ್ಸ್. ಬಟ್ ಸುಮ್ಮನೆ ಯಾಕೆ ತೊಂದರೆ ತಗೊಂಡೆ? ಮತ್ತೆ ತೊಂದರೆ. ಐ ಆಮ್ ಸಾರಿ. ತಪ್ಪು ಮಾಡೋದು ಮಾಡಿಬಿಟ್ಟು ತಪ್ಪಾಯಿತು ಅನ್ನೋದು. ತುಂಬ ರಾತ್ರಿ ಆಗಿರ್ಬೇಕಲ್ಲ. ನೀನು ಹೋಗಿ ಮಲ್ಕೋ. ನೀನು ಇಷ್ಟೊತ್ತಿನಲ್ಲಿ ಈ ಥರ ನನ್ನ ರೂಮಿಗೆ ಬರೋದು ಸರಿ ಕಾಣಲ್ಲ. ಮನೆಯವ್ರು ಗೊತ್ತಾಗೋಕೆ ಮುಂಚೆ ದಯವಿಟ್ಟು ಇಲ್ಲಿಂದ ಹೋಗು ಪ್ಲೀಸ್. ಏನು ಮಾಡ್ತಿದ್ಯಾ ನೀನು? ನನ್ನ ಮಾತು ಕೇಳು ಪ್ಲೀಸ್. ನಿನಗೆ ಮದುವೆ ಆಗಿದೆಯಾ? ಓ, ಹೋಗ್ಲಿ, ಕೂತ್ಕೋ ಅಂತನೂ ಹೇಳಲ್ವಾ? ಏನು ಮಾಡ್ತಿದ್ಯಾ ನೀನು? ಹೇಳು ಪ್ಲೀಸ್. ಬೆಳಗ್ಗೆ ಸಿಗರೇಟ್ ಜೊತೆಗೆ ಅದನ್ನು ತಗೊಂಡಿದ್ರೆ ಈಗ ಇಷ್ಟೊಂದು ಭಯಪಡಬೇಕಾಗ್ತಿರ್ಲಿಲ್ಲ. ಏನು ಮಾತಾಡ್ತಿದ್ಯಾ ನೀನು? ಮೈ ಮೇಲೆ ಜ್ಞಾನ ಇದೆಯಾ? ಮೈ ಮೇಲೆ ಜ್ಞಾನ ಇಲ್ಲದೆ ನನ್ನಂತೋಳು ಕೆಲಸ ಮಾಡಿದ್ರೆ ನನಗೂ ಕಷ್ಟ, ನಿನ್ನಂತವ್ರಿಗೂ ಕಷ್ಟ. ನನ್ನಂತೋಳು ಅಂದರೆ ಏನು ಹೇಳ್ತಿದ್ಯಾ? ನಾ ಬೆಳಗಿಂದ ನೋಡ್ತಾನೇ ಇದ್ದೀನಿ. ಬಲರಾಮಣ್ಣಂಗಿಂತ ವಿಚಿತ್ರವಾಗಿ ಆಡ್ತಾ ಇದೀಯಾ. ನೋಡು ಚಿನ್ನಿ, ನಿನ್ನ ವಯಸ್ಸಿನ ಹುಡುಗಿ ರಾತ್ರಿ ಇಷ್ಟೊತ್ತಿನಲ್ಲಿ ಈ ಥರ ನನ್ನ ರೂಮಿಗೆ ಬರೋದು ಸರಿನಾ? ನಿಮ್ಮ ತಂದೆಗೆ ಗೊತ್ತಾದರೆ ಏನು ಅನ್ಕೋತಾರೆ? ಏನು ಅಂದ್ಕೊಳ್ತಾರೆ? ಖುಷಿ ಪಡ್ಕೊಳ್ತಾರೆ. ಬಸ್ವಿ ತನ್ನ ಕರ್ತವ್ಯ ಪಾಲಿಸಿದ್ಲು ಅಂತ ಖುಷಿ ಪಡ್ಕೊಳ್ತಾರೆ. ಈಗೇನಾಯ್ತು ನಿನಗೆ? ಯಾವತ್ತೂ ದೇವದಾಸಿನ ನೋಡೇ ಇರಲಿಲ್ವಾ? ಕೇಳಿದ್ದೆ, ನೋಡಿರಲಿಲ್ಲ. ನಿಮ್ಮದು ಸಂಸ್ಕಾರ ಇರೋ ಮನೆ, ನಿನಗೆ ಇಂಥ ಕೆಲಸನ? ಎಂಥ ಕೆಲಸ? ನಿಮ್ಮದು ಮರ್ಯಾದಸ್ತ್ರ ಮನೆ. ನಿಮ್ಮ ತಂದೆ ಈ ಹಳ್ಳಿ ಪಟೇಲ್ರು. ಯಾಕೆ? ಮರ್ಯಾದಸ್ಥರು ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಲ್ವಾ? ಮರ್ಯಾದಸ್ಥರು ದೇವರ ಸೇವೆ ಮಾಡಲ್ವಾ? ಮರ್ಯಾದಸ್ಥರು ಹರಕೆ ಹೊತ್ಕೊಳ್ಳಲ್ವಾ? ಎಂಥ ಸೇವೆ, ಎಂಥ ಹರಕೆ ಚೆನ್ನಿ. ಯಾರೇ ತಂದೆ ತಾಯಿ ಆದರೂ ತಮ್ಮ ಮಗಳನ್ನು ತಮ್ಮ ಕೈಯಾರೆ ಇಂಥ ಸ್ಥಿತಿಗೆ ತಳ್ತಾರ? ಅವರು ತಳ್ಳಿಲ್ಲ, ನನ್ನನ್ನು ದೇವರಿಗೆ ಬಿಟ್ಟರು. ಯಾವ ಪರಿಸ್ಥಿತಿಯಲ್ಲಿ ಹೀಗೆ ಮಾಡಿದ್ರು ಅನ್ನೋದು ಗೊತ್ತಾ ನಿಮಗೆ? ಸುಮಾರು 10 ವರ್ಷಗಳ ಹಿಂದೆ ಇಡೀ ಹಳ್ಳಿಗೆ ಮಹಾಮಾರಿ ರೋಗ ಬಂದಿತ್ತು. ಹಳ್ಳಿನೇ ಸತ್ತು ಸುಡುಗಾಡ ಗೋತ್ರಲ್ಲಿತ್ತು. ಆಗ ಈಗಿನ ಥರ ಬಿಕ್ಕೋ ಅಂತ 2 ಬೀದಿ ಇರಲಿಲ್ಲ. ತುಂಬ ಮನೆಗಳಿದ್ದು, ಜನರಿದ್ದರು. ಆದರೆ ಮಾರಿಯಮ್ಮನಿಗೆ ನಾವು ಸುಖವಾಗಿರೋದು ಇಷ್ಟ ಇರಲಿಲ್ವೇನೋ. ನಮ್ಮ ಮೇಲೆ ಕೋಪ ಮಾಡಿಕೊಂಡ್ಳು. ನನ್ನ ತಂಗಿ ತಮ್ಮ ಇಬ್ಬರನ್ನು ಬಲಿ ತಗೊಂಡ್ಳು. ಎಷ್ಟೋ ಜನ ಊರು ಬಿಟ್ಟು ಹೋದರು. ನಾನು ಸಾಯೋ ಹಾಗಾಗಿದ್ದೆ. ಆಗ ನನ್ನ ತಂದೆ ತಾಯಿ ಹರಕೆ ಹೇಳ್ಕೊಂಡ್ರು. ನಾನು ಬದುಕುಳಿದ್ರೆ
ನನಗೆ ಮುದ್ದು ಕಟ್ಟಿಸ್ತೀವಿ ಅಂತ. ದೇವಿ ದಯದಿಂದ ನಾನು ಬದುಕೊಂಡೆ, ಬಸವಿಯಾದೆ. ನಾನೊಬ್ಬಳೇ ಇಲ್ಲ, ನನ್ನ ಜೊತೆ ಇನ್ನೂ 12 ಹುಡುಗಿರಿದ್ರು. ಇವತ್ತು ಬೆಳಗ್ಗೆ ನೀನು ಹೋಗುತ್ತೀಯಲ್ಲ, ಆ ದೇವಸ್ಥಾನದಲ್ಲೇ ನಮಗೆಲ್ಲ ಮುದ್ದು ಕಟ್ಟಿತ್ತು. ಅವತ್ತಿಂದ ದೇವರ ಸೇವೆ ಮಾಡೋದೇ ನನ್ನ ಕರ್ತವ್ಯ. ನಮ್ಮ ತಂದೆ ತಾಯಿ ಹರಕೆಯಿಂದ ನಾನು ಒಬ್ಬಳೇ ಅಲ್ಲ, ನಮ್ಮ ಇಡೀ ಹಳ್ಳಿ ಉಳ್ಕೊಂತು. ನಿನಗಿರೋ ನಂಬಿಕೆ ಶ್ರದ್ಧೆ ಮೇಲೆ ನನಗೆ ಸ್ವಲ್ಪನೂ ಸಂಶಯ ಇಲ್ಲ. ಆದರೆ ನಿನ್ನ ಹರಕೆಯಿಂದಲೇ ಬದುಕೊಳ್ಳದೆ ಅನ್ನೋದನ್ನು ನಾನು ನಂಬಲ್ಲ. ಅದು ಬರೀ ಮೂಢನಂಬಿಕೆ ಅಷ್ಟೆ. ಮಹಾಮಾರಿ ಬಂದಾಗ 100 ಜನ ಸಾಯ್ತಾರೆ. ಆದರೂ ಕೂಡ ಒಂದಿಲ್ಲ ಒಂದು ಕಾರಣದಿಂದ ಎಷ್ಟೋ ಜನ ಅದರಿಂದ ಬಚಾವ್ ಆಗ್ತಾರೆ. ನೀನು ಸಹ ಅಂಥವಳು. ನಿಮ್ಮ ತಂದೆ ತಾಯಿ ತಿಳಿದವರು. ಬೇರೆ ಯಾವುದೇ ಉಪಾಯ ಕಾಣದೆ ನಿನಗೆ ಮುತ್ತು ಕಟ್ಸಿದ್ರು. ಆದರೆ ನೀನು ಮಾಡ್ತಾ ಇರೋದಕ್ಕೂ ಸೂಳೆಗಾರಿಕೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸೂಳೆತನ ಮಾಡೋದು ದೇವ್ರ ಸೇವೆ ಮಾಡಿದಾಗ. ಅದು ಹೋಗ್ಲಿ, ದೇವ್ರಿಗೆ ನಾವು ಮೂಸಿದ ಹೂವನ್ನು, ಎಂಜಲ್ ಮಾಡಿದ ಹಣ್ಣನ್ನು ಯಾಕೆ ನೈವೇದ್ಯಕ್ಕಿಡಲ್ಲ? ದೇವ್ರಿಗೆ ನಾವು ಯಾವಾಗಲೂ ಶುದ್ಧವಾಗಿರೋದನ್ನೇ ಕೊಡಬೇಕು ಅಂತಲ್ವಾ? ಹಾಗಿರುವಾಗ ನೀನು ಮಾಡ್ತಾ ಇರೋ ಸೇವೆ ಎಷ್ಟು ಶುದ್ಧ? ಶಬರಿ ರಾಮನ್ಗೆ ಎಂಜಲು ಹಣ್ಣನ್ನೇ ಕೊಟ್ಲಿಲ್ವಾ? ಅದನ್ನು ಅವನಿಗೆ ಬೇಡ ಅನ್ನಲಿಲ್ಲ. ಶುದ್ಧತೆ ಹೂವು ಹಣ್ಣು ದೇಹದಲ್ಲಿರಬೇಕು ಅಥವಾ ಮನಸ್ಸಿನಲ್ಲಿರಬೇಕು. ಅಷ್ಟಕ್ಕೂ ಯಾವುದು ಶುದ್ಧ ಯಾವುದು ಅಶುದ್ಧ? ನನ್ನಿಂದಾಗಿ ಇವತ್ತು ನಮ್ಮ ಹಳ್ಳಿ ಆರೋಗ್ಯವಾಗಿದೆ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ಲ. ನೀವೇನೇ ಹೇಳಿ, ನಮ್ಮ ಹಳ್ಳೀಲಿ ವರ್ಷಾನುಗಟ್ಲೆಯಿಂದ ಬಂದಿರೋ ಪರಂಪರೆ ಇದು. ನಮ್ಮ ಹಳ್ಳಿ ಜನಕ್ಕೆ ಇದರಲ್ಲಿ ನಂಬಿಕೆ ಇದೆ. ನಾನು ಮಾಡ್ತಿರೋ ಸೇವೆ ಮೇಲೆ ವಿಶ್ವಾಸ ಇದೆ. ಯಾವ ಜನರು ಚೆನ್ನಿ? ನೀನು ಬೀದಿಲಿ ನಡ್ಕೊಂಡು ಹೋದರೆ ಮುಖ ಕೊಟ್ಟು ಮಾತಾಡ್ತಿರೋ ಜನರ, ಅಥವಾ ನಿನ್ನ ನೆರಳು ಅವ್ರ ಮೇಲೆ ಬಿದ್ದರೆ ಅನಿಷ್ಟ ಅಂತ ದೂರ ಓಡೋ ಜನರ, ಅಥವಾ ನಿನ್ನ ಬಸವಿ ಮಾಡಿ ತಾವು ಪ್ರಾಣ ಉಳಿಸ್ಕೊಂಡ್ವಿ ಅನ್ನೋ ಜನರ? ಯಾವ ಜನರು ಚೆನ್ನಿ? ನೀನು ಮಾಡ್ತಿರೋ ಸೇವೆಯಿಂದ ಉದ್ಧಾರ ಆದವರು ನಿನ್ನ ಹಳ್ಳಿ ಜನಗಳಲ್ಲ. ನಿನ್ನ ದೇಹ ಉಪಯೋಗಿಸ್ತಾ ಇರೋ ನೀಚ ಗಂಡಸರು. ಇದೊಂದೇ ಕಾರಣಕ್ಕೆ ನಿನ್ನ ಬಸವಿ ಅಂತ ಮಾಡಿದ್ದು ಚೆನ್ನಿ, ಇದೊಂದೇ ಕಾರಣಕ್ಕೆ. ಇದೆಲ್ಲ ಹಾಳಾಗಿ ಹೋಗಲಿ. ನೀನು ಒಂದು ವಿಷಯ ನನಗೆ ಸತ್ಯವಾಗಿ ಹೇಳು. ನಿನಗೆ ನಾನು ಮದುವೆ ಮಾಡ್ಕೋಬೇಕು, ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಅಂತ ಬಂದಿರಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ವಾ? ಬಸವಿ ಆದವಳು ಇಂಥ ಕನಸೆಲ್ಲ ಕಾಣೋ ಹಾಗಿಲ್ಲ. ದೇವರೇ ಅವಳ ಗಂಡ, ದೇವರ ಸೇವೆನೇ ಅವಳ ಜೀವನ. ಇದೆಲ್ಲ ಬರೀ ಸುಳ್ಳು, ಬರೀ ಬೊಗಳೆ. ನೀನು ಮಾಡ್ತಿರೋ ಸೇವೆಯಿಂದ ಇನ್ನೂ ಒಬ್ರಿಗೆ ಲಾಭ ಆಗ್ತಿರ್ಬೋದು. ನಿಮ್ಮಪ್ಪ ಏನಿಗೆ ಸುಡುಗಾಡಾಗಿರೋ ಈ ಹಳ್ಳಿಯಲ್ಲಿ ಊರು ಪಟೇಲನ ಖಜಾನೆ ಎಲ್ಲಿಂದ ತುಂಬಬೇಕು? ಅಡಿ ಬಿದ್ದರೂ ಮೀಸೆ ಮಣ್ಣಾಗ್ದಿರೋ ಥರ ನಿಮ್ಮಪ್ಪಯ್ಯ ಏರ್ಪಾಡು ಮಾಡ್ಕೊಂಡ್ಬಿಟ್ರು. ಈಗೇನು ಕಾಲ ಮೀರಿ ಹೋಗಿಲ್ಲ. ಆಗಿದ್ದನ್ನೆಲ್ಲ ಹಿಂದೆ ಬಿಟ್ಟು ಹೊಸದಾಗಿ ಬದುಕೋಕೆ ಶುರು ಮಾಡು. ಹೊಸ ಬದುಕು? ಎಂಥ ಬದುಕು? ಈ ಹಳ್ಳಿಯೊಳಗೆ ಈ ಜನಗಳ ಮಧ್ಯೆ ಎಂಥ ಹೊಸ ಬದುಕು? ನಾನು ಬಿಡಬೇಕು ಅಂದರು ನನ್ನ ಹಿಂದಿನ ಬದುಕು ನಾನು ಬೆನ್ನು ಬಿಡಲ್ಲ. ಮಹಾಮಾರಿ ಬಂದಾಗ ನನಗೆ 8-9 ವಯಸ್ಸು. ಅದಾಗಿ 12 ವರ್ಷ ಕಳೆದೋಯ್ತು. ಇಷ್ಟು ವರ್ಷನೂ ನಾನು ಬದುಕುಳಿದಿದ್ದೆ ಆ ದೇವಿ ಮಹಿಮೆ ಅಂತ. ಅದಕ್ಕೋಸ್ಕರ ನಾನು ಅವಳಿಗೆ ಋಣಿಯಾಗಿರಬೇಕು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ಮೊದಲನೇ ಸಲ ನಿನ್ನಿಂದಾಗಿ ನಾನು ಅವತ್ತೇ ಸತ್ತು ಹೋಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಸಾಯೋವಂಥದ್ದು ಈಗಲೂ ಏನೂ ಆಗಿಲ್ಲ ಚೆನ್ನಿ. ನಿನಗೆ ನಿನ್ನ ಮೇಲೆ ನಂಬಿಕೆ ಇರಬೇಕಷ್ಟೆ. ಕೆಂಪಿ ಎಷ್ಟು ಧೈರ್ಯವಂತಲು ನೋಡು.
ನಿನ್ನ ಮುಂದಿರೋ ಬದುಕನ್ನು ಬೇರೆ ಥರ ಬದುಕೋಕೆ ನಿನಗೆ ಧೈರ್ಯ ಬೇಕು ಅಷ್ಟೆ. ನೀ ನನಗೆ ಬದುಕು ಕೊಡ್ತೀಯ? ರಾತ್ರಿ ಚೆನ್ನೈಯಲ್ಲಿ ಬಂದಿದ್ಲ, ಬೆಳಗಿಂದ ಎಷ್ಟೊತ್ತಾದ್ರೂ ಕಾಣ್ತಾ ಇಲ್ಲ. ಎಲ್ಲೋಗಿರ್ಬೋದು ಹುಡುಗಿ? ದಣಿಯವ್ರೆ ದಣಿಯವ್ರೆ ಏನ್ಲಾ ದಣಿಯವ್ರೆ? ಏನ್ಲಾ ಚಿಕ್ಕ? ಚಿಕ್ಕಮ್ಮವರು ಅಲ್ಲಿ ಸಿಕ್ಕರು ದಣಿಯವ್ರೆ. ಪುಟ್ಟವ ಸಿಕ್ಕದ್ಲಾ? ಎಲ್ಲಿ? ಗುಡ್ಡದ ಗುಡಿ ಹತ್ರ ದಣಿಯವ್ರೆ. ಗುಡ್ಡದ ಗುಡಿತಾವ ಇಟ್ಟೊತ್ನಾಗೆ? ನಡಿ. ಪುಟ್ಟವ್ವ, ನೋಡಿದ್ರ ಏನಾಯ್ತು ಅಂತ? ನಾ ಜೀಪ್ ರೆಡಿ ಮಾಡ್ಕೊಟ್ಟೆ, ಅದೇನೋ ಹಠ ಮಾಡ್ಕೊಂಡು ಅವಳ ಬಗ್ಗೆ ತಿಳ್ಕೊಂಡೇ ಹೋಗ್ಬೇಕು ಅಂತ ಇಲ್ಲೇ ಉಳ್ಕೊಂಬಿಟ್ರಿ. ನೀವು ಪ್ಯಾಟೆ ಜನ ಮಜಾ ಮಾಡೋದ್ನು ಮಾಡ್ಬಿಟ್ಟು ಬೋಧನೆನೂ ಮಾಡಿರ್ಬೇಕಲ್ಲ, ಆದ್ರೂ ಉಳಿಸ್ಕೊಳಕ್ಕಾಗ್ಲಿಲ್ಲ ಅವಳನ್ನ. ಪ್ಯಾಟೆ ಶಿವ, ಪ್ಯಾಟೆ ಶಿವ, ನಾನು ಆವತ್ತೇ ಹೇಳಿದೆ ನಿಮ್ಗೆ. ಪಟೇಲ್ರೆ, ನಡೀರಿ ಹೋಗೋಣ. ಪಟೇಲ್ರೆ, ನಿಮ್ಗೆ ಯಾರ ಮೇಲೆ ಆದ್ರೂ ಗುಮಾನ ಇದೆಯಾ? ಶೇಖರ್, ಅರೆ ಮುಖ ತಗೋ. ಡೇ, ನೀ ಬಾರಪ್ಪ ಈ ಕಡೆ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳೋದಾದರೆ ಇದು ಆತ್ಮಹತ್ಯೆ ಕೇಸೆ.
ಈ ಸಾವುಗೆ ನಾನೇ ಕಾರಣ. ಅವಳ ನಂಬಿಕೆ, ವಿಶ್ವಾಸ, ಶ್ರದ್ಧೆ ಎಲ್ಲ ಕೊಂದವ್ ನಾನೇ. ಹೊಸ ಬದುಕಿನ ಆಸೆ ಹುಟ್ಟಿಸ್ದೆ, ಆದರೆ ಆ ಹೊಸ ಬದುಕು ನಾನು ಅವಳಿಗೆ ಕೊಡಲಾಗದೆ ಹೋದೆ. ನನ್ನ ಹೇಳಿತನ. ಮುಖವಿಟ್ಟು ನಾ ಕಣ್ಣೀರಿಡಲು ಬೇಕೊಂದು ಪುಟ್ಟ ಬೊಗಸೆ ಬಾಚಿ ಸೆಳೆದು ಸಂತೈಸಲು ಕಾಣೆ ಒಂದು ಎದೆ ತಂದೆ ಬವಣೆ ನೀ ತಂದೆ जो